Good morning, students. Welcome back to the Vidyashakti online maths class. ಆಮೇಲೆ ಅದೇ ರೀತಿ ಈ ಒಂದು ಆನ್ಲೈನ್ ಸೆಷನ್ಗೆ ಮಕ್ಕಳನ್ನ ಸಿದ್ಧಪಡಿಸಿರುವಂತ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ನಾನು ಇವತ್ತಿನ ಸೆಷನ್ಗೆ ಸ್ವಾಗತವನ್ನ ಕೋರ್ತಾ ಅದರ ಜೊತೆಗೆ ಬಿಲೇಟೆಡ್ ವಿಶಸ್ ಆಲ್ ಟೀಚರ್ಸ್ಗೆ ನಾನು ಹ್ಯಾಪಿ ಟೀಚರ್ಸ್ ಡೇ ಒನ್ಸ್ ಅಗೇನ್ ಅಂದ್ರೆ ನಿನ್ನೆನ ಟೀಚರ್ಸ್ ಡೇ ಆಗಿದೆ. ಹಾಗಾಗಿ ಎಲ್ಲ ಟೀಚರ್ಸಿಗೂ ಶಿಕ್ಷಕರ ದಿನಾಚರಣೆಯ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಈ ಒಂದು ಶಿಕ್ಷಕರ ದಿನಾಚರಣೆಯ ಬಗ್ಗೆ ಎರಡು ಮಾತುಗಳನ್ನ ಹೇಳ್ಬೇಕನ್ನಿಸ್ತೈತಿ. ಸೊ ಒಂದು ಶಿಕ್ಷಕ ಗುರು ಅಂದ್ರೆ ನಮ್ಮ ಒಂದು ಲೈಫ್ ನಲ್ಲಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ವಹಿಸ್ತೈತೆ ಅಂದ್ರ ನಮಗ ಒಂದು ಜೀವನದಲ್ಲಿ ನಾವು ಒಂದು ಜೀವನ ಸಾಗಿಸ್ತಿರ್ಬೇಕು ಅಂತಂದ್ರ ನಮಗ ಮುಂದೆ ಗುರಿ ಇರ್ಬೇಕಂತ ಹಿಂದೆ ಗುರು ಇರ್ಬೇಕಂತ ನಾವು ಕಲಿಬೇಕು. ಆಮೇಲೆ ನಾಳೆ ನಾನು ಚಲೋ ಜಾಬ್ ಅನ್ನ ಹುಡುಕೋಬೇಕು. ಆಮೇಲೆ ನಮ್ಮ ಪೇರೆಂಟ್ಸ್ ಗೆ ನಾನು ಹೆಲ್ಪ್ ಮಾಡ್ಬೇಕು ಅನ್ನೋದು ನಿಮ್ ಮೈಂಡ್ ಸೆಟ್ ಐತಿ. ಸುಮ್ನೆ ಹಂಗೆ ಪೇರೆಂಟ್ಸ್ ಕಳಿಸ್ತಾರು ಹಂಗೆ ಶಾಲೆಗೆ ಕಲಿಬೇಕು ಅಂತ ಯಾರು ಇಲ್ಲ. ಹೌದಾ? ನಿಮ್ಮ ಗೋಲ್ಸ್ ಗಳು ಅದಾವ್. ಹೌದಾ? ಯಾರಾದ್ರೂ ಏನು ಇಲ್ಲ, ಏನ್ ಸಾಧನೆ ಮಾಡ್ಬೇಕಂತೇನು ಯಾರು ಇಲ್ಲಲ್ಲ. ಸುಮ್ನೆ ಹಂಗೆ ನಮ್ ಪೇರೆಂಟ್ಸ್ ಕಳ್ಸಾಕತ್ತಾರು ನಾನು ಶಾಲೆಗೆ ಬರ್ತೇನೆ ಅಂತಿಲ್ಲ. ಆಲ್ರೆಡಿ ನಿಮ್ಮ ಮೈಂಡ್ ಸೆಟ್ ಒಳಗ ನಿಮ್ಗೆ ಏನಾಗಿದೆ, ಒಂದಿಷ್ಟು ಏನಂತಾರ ಗುರಿಗಳು ಅದಾವ್ ನಿಮಗ. ನಾನ್ ಹಂಗಾಗ್ಬೇಕು, ಒಂದಿಷ್ಟು ಸ್ಟೂಡೆಂಟ್ಸ್ ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು, ಹೌದಾ? ಮತ್ತೆ ಶಿಕ್ಷಕರಾಗ್ಬೇಕು, ಅಥವಾ ನೀವೇನೋ ಬಿಸ್ನೆಸ್ ಲೈನಿಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದು ನಿಮ್ಮ ಒಂದು ಇದಿದೆ. ಹೌದಾ? ಅಥವಾ IAS ಮಾಡ್ಬೇಕು, KS ಮಾಡ್ಬೇಕು. ಕರೆಕ್ಟಾ? ಸೊ ಈ ರೀತಿ ಒಂದಿಷ್ಟು ಗೋಲ್ಗಳದಾವ. ಆ ಗೋಲ್ಗಳ ಯಾವಾಗ ರೀಚ್ ಆಗ್ತಾವು, ನಮಗ್ ಹಿಂದೆ ಒಬ್ರು ಮಾರ್ಗದರ್ಶನವನ್ನ ನೀಡುವಂತ ಗುರುಗಳು ಬೇಕು. ಹೌದಾ? ಹಾಗಾಗಿ ನಮ್ಮ ಒಂದು ಲೈಫ್ ನಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಅಥವಾ ಶಿಕ್ಷಕ ಅನ್ನೋರು ಯಾವುದೇ ರೂಪದಲ್ಲಿ, ಈಗ ನಾವು ಬರೇ ಏನ್ ಅನ್ಬೋದು, ನಮ್ಮ ಶಾಲೆಯಲ್ಲಿ ಬರ್ತಕ್ಕಂತ ಶಿಕ್ಷಕರಂತಾನೆ ಹೇಳ್ಬೋದು. ಹೌದಾ? ನಮಗ ಗುರುಗಳಂದ್ರೆ ಆ ಒಂದು ಶಿಕ್ಷಕರು ಅನ್ನೋದೊಂದು ನೆನಪು ಬರ್ತೈತಿ. ಅದೇ ರೀತಿ ನಮ್ಗೆ ಏನಾಗ್ತೈತಿ, ಪ್ರತಿಯೊಬ್ರು ನಮ್ಮ ಜೀವನದಲ್ಲಿ ನಮಗ ಒಂದು ಸರಿಯಾದ ಮಾರ್ಗದರ್ಶನ ನೀಡುವಂತವ್ರು ಎಲ್ಲರೂ ನನ್ನ ಪ್ರಕಾರ ಎಲ್ಲರೂ ಶಿಕ್ಷಕರು. ಹೌದಾ? ಈಗ ನಾನು ಮಕ್ಕಳಿಗೆ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಟೀಚರ್ಸ್ ಅದಾರ. ಯಾರು ವಿಶ್ ಮಾಡ್ಯಾರ ನಿನ್ನೆ ಅವ್ರಿಗೆ? ಲೆಕ್ಕ ಹಾಕ್ತಿದ್ರಿ ನಮ್ಮ ಮನ್ಯಾಗ ಯಾರು ಟೀಚರ್ಸ್ ಇಲ್ರಿ ಅಂತ ಹೇಳಿ. ಯಾರು ಇರ್ಬೋದು ಹೇಳ್ರಿ ಮನ್ಯಾಗಿರುವಂತಹ ಟೀಚರ್ಸ್? ಯಾರು? ನಿಮ್ಮ ಪೇರೆಂಟ್ಸ್. ಹೌದಾ? ನೀವು ಒಮ್ಮೆಗೆ ಹುಟ್ಟತ್ಲೇನೋ ಒಮ್ಮೆ ಸ್ಕೂಲಿಗೆ ಬಂದ್ಬಿಟ್ರೇನು? ಇಲ್ಲ. ಹೌದಾ? ನಿಮಗ ಅವ್ರ ಏನ್ ಮಾಡಿದ್ರು, ನಿಮ್ಮ ಸಾಕಿ ಬೆಳೆಸಿ ನಿಮ್ಗ ಮಾತಾಡ್ಲಿಕ್ ಕಲ್ಸಿದ್ರು, ಆಮೇಲೆ ನಡಿಲಿಕ್ ಕಲ್ಸಿದ್ರು, ಆಮೇಲೆ ಊಟ ಮಾಡ್ಲಿಕ್ ಕಲ್ಸಿದ್ರು, ಆಮೇಲೆ ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಆಮೇಲೆ ನಿಮ್ಗ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಹೇಳಿ ಟೀಚರ್ಸ್ ಮೊದ್ಲು ಕಲ್ಸಿದ್ರು, ನಿಮ್ ಪೇರೆಂಟ್ಸ್ ಮೊದ್ಲು ಕಲ್ಸಿದ್ರು. ಹಾಗಾದ್ರೆ ನಿಮ್ಮ ಜೀವನದ ಫಸ್ಟ್ ಗುರುಗಳು ಯಾರು ನಿಮ್ಗೆ? ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳನ್ನ ನಮಗ ಫಸ್ಟ್ ಟೀಚರ್. ನಿಮಗ ಅದೇ ಇದೆ. ಹೌದಾ? ಮನೆ ಮೊದಲ ಪಾಠಶಾಲೆ. ಹೌದಾ? ತಾಯಿಗಿಂತ ಗುರು ಇಲ್ಲ ಅಂತ ಹೇಳಿ ನಿಮ್ ಗಾದೆ ಮಾತುಗಳನ್ನ ಕೇಳಿರೋದಿಲ್ಲ? ಅಂದ್ರ ಮನೆಯ ಮೊದಲ ಪಾಠಶಾಲೆ ಅಂದ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರು? ಪೇರೆಂಟ್ಸ್ ಅಲ್ಲ, ತಂದೆ ತಾಯಿ. ಹೌದಲ್ಲ? ಅವರೇ ನಮಗ ಒಂದು ಸರಿಯಾದ ಮಾರ್ಗದಲ್ಲಿ ತೋರಿಸುವಂತ ಫಸ್ಟ್ ನಮಗ ತಿಳುವಳಿಕೆ ಬಂದ ಗುಟ್ಲೆ ನಮಗ ತಿಳಿಸುವಂತವ್ರು ಯಾರು ಹೇಳ್ರಿ? ನಮಗ ಪೇರೆಂಟ್ಸ್. ಹಾಗಾಗಿ ನಮ್ಮ ಜೀವನದ ಫಸ್ಟ್ ಟೀಚರ್ಸ್ ಯಾರು? ಪೇರೆಂಟ್ಸ್. ಅದಾದ್ಮೇಲೆ ನಮಗ ಶಿಕ್ಷಕರು ಬರ್ತಾರೆ. ಹಾಗಾಗಿ ಮತ್ತೆ ಎಲ್ಲಾ ಮಕ್ಕಳಿಗೂ ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಇವತ್ ಮನೆಗೆ ಹೋಗಿ ನಿಮ್ಮ ಪೇರೆಂಟ್ಸ್ ಗೆ ಫಸ್ಟ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸಿ. ಅದು ಹೌದಾ? ಕರೆಕ್ಟ್ ಒಪ್ಕೋತೀರಾ? ಯಾಕಂದ್ರೆ ನಮ್ಮ ಜೀವನದ ಫಸ್ಟ್ ಟೀಚರ್ಸ್ ನಮಗ ಪೇರೆಂಟ್ಸ್. ಅದಾದ್ಮೇಲೆ ನಮಗ ಈ ಒಂದು ಶಾಲೆಗೆ ಕಳಿಸ್ತವ್ರು ಅವ್ರನ. ನಿಮಗ್ ಗೊತ್ತಿತ್ತ ನಾನು ಶಾಲೆಗೆ ಹೋಗ್ಬೇಕು, ಕಲಿಬೇಕು ಅಂತ ಹೇಳಿ? ಅವ್ರೇನ್ ಮಾಡಿದ್ರು, ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವರೇ ಬಂದು ಕಲ್ಸಿದ್ರು. ಆಮೇಲೆ ನಿಮ್ಗೆ ಅದಕ್ಕೆ ಸರಿಯಾದ ಏನ್ ಮಾರ್ಗ ಬೇಕು ಅಥವಾ ಅದಕ್ಕೆ ಏನ್ ಸಜೆಷನ್ ಬೇಕು ಅವ್ರ ಕೊಟ್ಟಿದ್ರಲ್ಲ ನಿಮ್ಗ. ಹೌದಾ? ಹಾಗಾಗಿ ನನ್ನ ಪ್ರಕಾರ ಅವ್ರ ಟೀಚರ್ಸ್. ಅದಾದ್ಮೇಲೆ ನಮ್ಗ ಮತ್ತೆ ನಾವು ಸ್ಕೂಲಲ್ಲಿ ಬಂದಂತ ನಾವೆಲ್ಲರೂ ನಿಮ್ಗ ಟೀಚರ್ಸ್ ಆಗ್ತೇವಿ. ನಾನು ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತು ಹೋಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಎಲ್ರು ವಿಶ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣಂತ. ದಟ್ ಈಸ್
ದತ್ತಾಂಶಗಳ ನಿರ್ವಹಣೆ. ಅದು ಲಾಸ್ಟ್ ಟಾಪಿಕ್. ಸ್ವಲ್ಪ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋದಿತ್ತು, ಅದ್ ಸ್ವಲ್ಪ ಸಾಲ್ವ್ ಮಾಡಿ ಅದರ ನೆಕ್ಸ್ಟ್ ಟಾಪಿಕ್ ಗೆ ನಾವು ಹೋಗೋಣ. ದಟ್ ಈಸ್ ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಟಾಪಿಕ್ ಅನ್ನ, ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಇವತ್ತು ಫಸ್ಟ್ ಯಾವ್ದಂದ್ರ ಎಕ್ಸರ್ಸೈಸ್ ಅಂದ್ರ ಇಲ್ಲಿ ಏನಾಗ್ತಾ ಇದೆ, ನಾ ಜಸ್ಟ್ ಅಭ್ಯಾಸ ಅಂತ ಅಷ್ಟೇ ಹಾಕ್ತೇನೆ, ಪಾಠದ ಹೆಡ್ಡಿಂಗ್ ಹಾಕೋದಿಲ್ಲ, ಯಾಕಂದ್ರೆ ಇದು ಲಾಸ್ಟ್ ಟಾಪಿಕ್ ಇರೋದ್ರಿಂದ. ಇದಷ್ಟು ಹೇಳಿ ನಾನು ನೆಕ್ಸ್ಟ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಥವಾ ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ ಅಭ್ಯಾಸ 4.2 ಅಥವಾ 4.2 ಈ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ದೆ. ಅದರೊಳಗೆ ನಾನು ಯಾವ್ದನ್ನ ಹೇಳ್ಬೇಕಾಗಿತ್ತಂದ್ರ ಥರ್ಡ್ ಮೇನ್ ಅನ್ನ ಹೇಳ್ಬೇಕಾಗಿತ್ತು. ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನು ಮುಗೀತು, ಥರ್ಡ್ ಮೇನ್ ಅನ್ನ ನಾನು ಹೇಳ್ಬೇಕಾಗಿತ್ತು. ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ. ಥರ್ಡ್ ಮೇನ್ ಏನಿದೆ, ಇವುಗಳ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಅದ್ರೊಳಗ ಕ್ವಶನ್ ನಂಬರ್ ಎ, ಪ್ರಶ್ನೆ 1, ಎ ನಲ್ಲಿ ಮುಳ್ಳು ಡಿ ಮೇಲೆ ನಿಲ್ಲುವುದು. ಹೌದಾ, ನಿಮಗದೇನಾಗಿತ್ತು, ನಾನು ಒಂದ್ಸಲ ಡೈಗ್ರಾಮ್ ಹಾಕ್ತೀನಿ, ಯಾಕಂದ್ರ ಒಂದ್ ವಾರ ಗ್ಯಾಪ್ ಆಗ್ಬಿಡ್ತೈತಲ್ಲ, ನಿಮ್ಗ ಸಮ್ ಟೈಮ್ ನೆನಪಿರ್ತೈತಿ, ಸಮ್ ಟೈಮ್ ನೆನಪಿರ್ಲಿಕ್ಕಿಲ್ಲ. ಹೌದಾ, ಸೊ ಹಾಗಾಗಿ ನನ್ನದು ಫಸ್ಟ್ ಡೈಗ್ರಾಮ್ ಏನಿತ್ತು, ಈ ರೀತಿ ಇತ್ತಾ, ನೆನಪಾಯ್ತಾ? ಹೌದಾ, ಇದೊಂದು ಏನಾಗಿತ್ತು, ಸ್ಪಿನ್ನಿಂಗ್ ವೀಲ್ ಅಂತ ಇತ್ತು. ಸೊ ಇದ್ರೊಳಗೆ ನಮ್ಗ ನಂಬರ್ಸ್ ಗಳಿದ್ವು, 1 2 1 2 3, ಹಾ ಕರೆಕ್ಟಾ. ಸೊ ಇದ್ರೊಳಗೆ ಏನಾಗಿದೆ, ಈಗ ಇದು ಬಿ ಒಳಗೆ ನಿಂತಿದೆ, ರೈಟ್. ಇಲ್ಲೇ ಎ ಇದೆ, ಇಲ್ಲೇ ಎ ಇದೆ, ಸಿ ಡಿ ಅಂತ ಇತ್ತು. ಅವ್ರು ಏನ್ ಕ್ವಶನ್ ಕೇಳ್ತಾ ಇದ್ದಾರೆ ನಮ್ಗ, ಡಿ ಮೇಲೆ ಬೀಳುವಂತಹ ಸಂಭವನೀಯತೆ. ಇಲ್ಲೊಂದು ಎರೋ ಮಾರ್ಕ್ ಇದೆ ಅಲ್ಲ, ಈ ಎರೋ ಮಾರ್ಕ್ ಡಿ ಮೇಲೆ ಬರುವಂತಹ ಒಂದು ಪ್ರೊಬ್ಯಾಬಿಲಿಟಿಯನ್ನ ಅಥವಾ ಸಂಭವನೀಯತೆಯನ್ನ ಅವರು ಬರೀರಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಓಕೆ, ಸೊ ಹಾಗಾದ್ರೆ ನಾನು ಏನ್ ಹೇಳಿದ್ದೆ ನಿಮ್ಗ, ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆಯನ್ನ ಬರೀಬೇಕಂದ್ರ ಯಾವಾಗಿದ್ರು ನನ್ಗ ಈ ಛೇದದೊಳಗ ಇಲ್ಲಿ ಟೋಟಲ್ ಎಷ್ಟ್ ಔಟ್ಕಮ್ಸ್ ಅದಾವ, ಒಟ್ಟೆ ಎಷ್ಟ್ ಅದಾವು ನಂಬರ್ಸ್ ಗಳನ್ನ ಇಲ್ಲಿ ಬರೀಬೇಕು ನಮ್ಗೆ. ಹೌದಾ, ಹಾಗಾದ್ರೆ ಎಷ್ಟು ಇಲ್ಲಿ ನಂಬರ್ಸ್ ಗಳು ಅಥವಾ ಇದ್ರ ಸಾಧ್ಯತೆಗಳು ಎಷ್ಟಿದಾವು, 1 2 3 4 5 ಇದಾವ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಟೋಟಲ್ 5 ಅಂತ ಬರದೆ. ಹೌದಾ, ಅಲ್ಲೇ ಆ ಎರೋ ಮಾರ್ಕು ಡಿ ಮೇಲೆ ನಿಲ್ಲುವಂತಹ ಸಂಭವನೀಯತೆ ಇರುವುದು ಒಂದೇ ಸಲ ಡಿ ಇದೆ. ಹೌದಾ, ಒಂದೇ ಒಂದು ಡಿ ಇದೆ. ಹಾಗಾಗಿ ನಾನು ಏನಂತ ಬರಿಬಹುದು, ಅದನ್ನ 1/5 ಅಂತ ಬರಿಬೇಕು. ದಿಸ್ ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ದಿಸ್. ಅಂದ್ರೆ ಈ ಒಂದು ಸಂಭವನೀಯತೆ ಇದು ಅವ್ರ ಏನ್ ಕ್ವಶನ್ ಕೇಳಿದ್ರಲ್ಲ, ಈ ಡಿ ಮೇಲೆ ಬೀಳುವಂತ ಒಂದು ಸಂಭವನೀಯತೆ ನಮ್ಗೆ ಏನಾಯ್ತು, 1/5 ಆಯ್ತು. ರೈಟ್, ಕರೆಕ್ಟ್ ಆಯ್ತಾ ಇದು? ಸೊ ಈಸಿ ಇದೆಲ್ಲ. ಜಸ್ಟ್ ಅದು ಎಷ್ಟು ಟೋಟಲ್ ಎಷ್ಟು ಅದಾವ ಅನ್ನೋದನ್ನ ಕೆಳಗ್ ಬರೀರಿ. ಅವ್ರು ಪರ್ಟಿಕ್ಯುಲರ್ ಆಗಿ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದಾರೋ ಅದು ಎಷ್ಟ್ ಅದಾವು, 1 ಇದ್ರ 1 ಬರಿಬೇಕು, 2 ಇದ್ರ 2 ಬರಿಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಅವ್ರು ಅಕಸ್ಮಾತ್ ಎ ಕೇಳಿದ್ರೆ ಎಷ್ಟು ಬರೀತಿದ್ರಿ ನೀವು, ಎ ಅಂದ್ರೆ ಇಲ್ಲಿ 2 ಅದಾವ್ ಎ. ಹೌದಾ, ಹಾಗಾಗಿ ನಾನು ಏನ್ ಬರಿಬಹುದು, ಇದನ್ನ 2/5 ಅಂತನೋ. ಅವಾಗ ಅಕಸ್ಮಾತ್ ಅವ್ರು ಇಫ್ ಇನ್ ಕೇಸ್ ಅವ್ರ ಎ ಮೇಲೆ ಬೀಳುವಂತ ಒಂದು ಸಂಭವನೀಯತೆಯನ್ನ ಬರೀರಿ ಅಂದ್ರೆ ನಾನು ಅವಾಗ 2/5 ಬರಿಬೇಕಾಗ್ತಿತ್ತು. ಬಟ್ ಅವ್ರು ಡಿ ಕೇಳಿದ್ರೋದ್ರಿಂದ ನಾನು 1/5 ಬರ್ದಿದ್ದೇನೆ. ರೈಟ್, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ, ಚೆನ್ನಾಗಿ ಕಲೆಸಿದ 52 ಇಸ್ಪೀಟ್ ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ ಒಂದು ಎಸ್ ಸಿಗುವುದು. ಹೌದಾ, ಇಲ್ಲಿ ಏನಾಗಿದೆ ನೋಡ್ರಿ, ಬುಕ್ ಒಳಗೆ ಏನ್ ಕೊಟ್ಟಿದಾರ, ಮೇಡಮ್ ಏನ್ ಹೇಳ್ತಾ ಇದಾರ, ಅದು ಏನಂದ್ರ ಸಂಭವನೀಯತೆಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಇದನ್ನ ಅವರು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಹೌದಾ, ಸೊ ಅದು ಇಸ್ಪೀಟ್ ಎಲೆಗಳಲ್ಲಿ ಎಸ್ ಬರುವಂತ, ಎಸ್ ಅನ್ನುವಂತ ಒಂದು ಕಾರ್ಡ್ ಇದೆ, ಆ ಕಾರ್ಡ್ ಬರುವಂತ ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದಾರ. ಹೌದಾ, ಅದ್ರೊಳಗೆ ಏನಾಗಿದೆ, ಅಲ್ಲೇ ನಿಮ್ಗೆ ಒಂದ್ ಚೂರ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಅದ್ರೊಳಗೆ ಟೋಟಲ್ ಎಷ್ಟು ಕಾರ್ಡ್ ಇರ್ತಾವು, 52 ಕಾರ್ಡ್ ಇರ್ತಾವ. ಹೌದಾ, 52 ಕಾರ್ಡ್ ಇರ್ತಾವು. ಹೌದಾ, ಅದಾದ್ಮೇಲೆ ಒಂದ್ ಸೆಕೆಂಡ್, 52 ಕಾರ್ಡ್ಗಳು ಇರ್ತಾವ ಟೋಟಲ್. ಆ ಇಸ್ಪೀಟ್ ಎಲಿ ಒಳಗ 52 ಕಾರ್ಡ್ಗಳು ಇರ್ತಾವ. ಅದ್ರೊಳಗ ಒಂದೊಂದ್ 13 ಟೈಪ್, ಒಂದೊಂದು ಏನಾಗಿರ್ತಾವು, 4 ಕಾರ್ಡ್ಗಳು ಇರ್ತಾವ. ಹೌದಾ, 13 ಟೈಪ್, ಒಂದೊಂದು 4 ಕಾರ್ಡ್ಗಳಾಗಿರ್ತಾವ. ಹೌದಾ, ಅದ್ರೊಳಗೆ ಏನಾಗಿರ್ತೈತಿ, ಎಸ್ ಅನ್ನುವಂಥದ್ದು 4 ಕಾರ್ಡ್ಗಳಾಗಿರ್ತಾವ. ಹಾಗಾಗಿ ನಾನು ಇದನ್ನ ಏನಂತ ಬರೀಬಹುದು, ಈ 52 ಕೆಳಗ್ ಬರೀತೀನಿ. ಅದ್ರೊಳಗ ಆ ಎಸ್ ಅಂತ ಏನ್ ಬರ್ದಿದಾರಲ್ಲ ಅವರು,
ಎಸ್. ಹೌದಾ, ಈ ಕಾರ್ಡ್ ಎಷ್ಟಾಗಿದಾವ್? 4 ಅದಾವ್. ಹೌದಾ, ಅಂದ್ರ 4 ಡಿವೈಡೆಡ್ ಬೈ 52 ಬರ್ದಿವಿ. ಇದನ್ನ ಇನ್ನೂ ಸ್ವಲ್ಪ ನನಗ ಸಿಂಪ್ಲಿಫೈ ಮಾಡಿ ನಾನು ಬರಿಬಹುದು. ಹೌದಾ, ಯಾವ ರೀತಿ ಅಂದ್ರ 4 ಒಂದ್ಲೆ 4, 5ರೊಳಗ್ 4 ಹೋತಂದ್ರ 1, ಅದ್ರ ಬಾಜು 2 ಇದೆ, ಹಾಗಾಗಿ 12 ಆಯ್ತು. ಎಷ್ಟಾಯ್ತು? 4 3 12. ಇದೆಷ್ಟಾಯ್ತು? 1/13. ಹೌದಾ, 1/13 ಅಥವಾ 13 ಆಯ್ತು. 1/13 ಅನ್ನೋದು ಈ ಒಂದು ಎಸ್ ಕಾರ್ಡ್ ಬರುವಂತಹ ಸಂಭವನೀಯತೆ. ಕರೆಕ್ಟಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ 5th ಒನ್ ಏನಿದೆ? 5th ಒನ್ ಏನಿದೆ ಅಂದ್ರೆ, 5th ಅಂದ್ರೆ ಅದ್ರೊಳಗ ಸಿ. 3rd ಮೇನ್ ಒಳಗ ಇದು ಎ, ಇದು ಬಿ, ಇದು ಸಿ ಅಂತ ಇದೆ. ಹೌದಾ, ಸಿ ಅಲ್ಲಿ ಏನಾಗಿದೆ? ನಿಮ್ಗೊಂದು ಈ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನ ಪಡೆಯುವುದು. ಸ್ವಲ್ಪ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡ್ಬೋದು. ಸೊ ಇದನ್ನ ವಿತ್ ಯುವರ್ ಪರ್ಮಿಷನ್ ಸ್ವಲ್ಪ ಇದನ್ನ ರಬ್ ಮಾಡ್ಬೋದು ನಾನ. ಸೊ ನೋಡ್ರಿ, ಸೊ ಇಲ್ಲಿ ಏನಾಗತ್ತ? ಸೊ ಇಲ್ಲಿ ಏನಾಗಿದೆ? ಸಿ. ಹೌದಾ, ಈ ಸಿ ಒಳಗೆ ಏನಾಗಿದೆ? ಒಂದು ಸರ್ಕಲ್ ಇದೆ. ಹೌದಾ, ಅದ್ರೊಳಗೆ ಏನ್ ಮಾಡಿದಾರ ಅವರು? ಒಂದಿಷ್ಟು ಸೇಬುಗಳನ್ನ ಹಾಕಿದಾರು. ಅಲ್ಲಿ ಯಾವ್ಯಾವ ಸೇಬುಗಳದಾವ್ ನೋಡ್ರಿ. ನಾ ಜಸ್ಟ್ ಚಿತ್ರವನ್ನ ತೆಗಿಯೋದಿಲ್ಲ. ಇದು ಜಿ ಅಂದ್ರ ಗ್ರೀನ್ ಆಪಲ್, ನೆಕ್ಸ್ಟ್ ರೆಡ್ ಆಪಲ್ ಅಂದ್ರ ಕೆಂಪು, ನೆಕ್ಸ್ಟ್ ಮತ್ತೆ ನಮಗ ರೆಡ್ ಆಪಲ್, ಅಗೇನ್ ಮತ್ತೇನ್ ಬಂತು? ರೆಡ್ ಆಪಲ್ ಅಂದ್ರ ಕೆಂಪು, ನೆಕ್ಸ್ಟ್ ಗ್ರೀನ್ ಆಪಲ್ ಅಂದ್ರ ಹಸಿರು, ನೆಕ್ಸ್ಟ್ ರೆಡ್ ಆಪಲ್, ಅಗೇನ್ ಮತ್ತ ನನಗೆ ಎಷ್ಟು ಬಂತು? ಗ್ರೀನ್ ಆಪಲ್ ಬಂತು. ಹೌದಾ, ಸೊ ಅವ್ರು ಏನ್ ಕ್ವಶನ್ ಕೇಳ್ತಾ ಇದ್ದಾರು? ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನ ಪಡೆಯುವುದು ಅಂದ್ರೆ ರೆಡ್ ಆಪಲ್ ಅದ ಒಂದು ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದ. ನಾವು ಫಸ್ಟ್ ಏನ್ ಸ್ಟೆಪ್ ಮಾಡ್ಬೇಕು? ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಟೋಟಲ್ ಎಷ್ಟು ಸೇಬು ಹಣ್ಣುಗಳದವು ಕೌಂಟ್ ಮಾಡ್ರಿ. ಟೋಟಲ್ ಎಷ್ಟು ಸೇಬು ಹಣ್ಣುಗಳದವು? 1 2 3 4 5 6 7 ಸೇಬು ಹಣ್ಣದವು. ಓಕೆ, ಸೊ ಅದ್ರೊಳಗ ಕೆಂಪು ಸೇಬು ಹಣ್ಣುಗಳು ಎಷ್ಟದವು? ಕೆಂಪು ಸೇಬು ಹಣ್ಣುಗಳು ಎಷ್ಟದವು? ಅಥವಾ ರೆಡ್ ಆಪಲ್ಸ್ ಗಳು ಎಷ್ಟದವು? ರೆಡ್ ಆರ್ ಇದ್ದದನ್ನ ಕೌಂಟ್ ಮಾಡ್ರಿ. ಆರ್ ಇದ್ದದನ್ನ. ಸೊ 1 2 3 4 ಇದಾವು. ಕರೆಕ್ಟಾ? 4 ಇದಾವಲ್ಲ. ಹಾಗಾದ್ರೆ ಇದನ್ನ 4 ಇಲ್ಲಿ ಬರದ್ ಬಿಟ್ಟಿವಿ ಅಂದ್ರ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇಷ್ಟೇ. ಇದು ನಾನು ನಿಮಗೆ ಅವಾಗ ಲಾಸ್ಟ್ ಕ್ಲಾಸ್ನಾಗಿಂದಾನು ಹೇಳ್ಕೊತಾ ಬರ್ತಾ ಇದ್ದೀನಿ. ಈ ಸಂಭವನೀಯತೆ ಅನ್ನೋದು ಭಾರಿ ಈಸಿ ಟಾಪಿಕ್. ಹೌದಾ, ಅವ್ರು ಟೋಟಲ್ ಎಷ್ಟ್ ಅದಾವ ಅನ್ನೋದನ್ನ ಛೇದದೊಳಗ್ ಬರೋದು, ಅವ್ರು ಪರ್ಟಿಕ್ಯುಲರ್ ಆಗಿ ಯಾವ್ದನ್ನ ಕೇಳಿರ್ತಾರ ಅದನ್ನ ಅಂಶದೊಳಗ್ ಬರೋದು ಬಿಟ್ರೆ ನಮಗ ಪ್ರಾಬ್ಲಮ್ ಸಾಲ್ವ್. ಏನಾದ್ರೂ ಸಿಂಪ್ಲಿಫೈ ಮಾಡೋದಿದ್ರ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಮುಗಿತಾ ಇದು. ನೆಕ್ಸ್ಟ್ ಇನ್ನ ಈ ಒಂದು ಕ್ವಶನ್ ಒಳಗ ಲಾಸ್ಟ್, ಈ ಎಕ್ಸರ್ಸೈಸ್ ಒಳಗ ಲಾಸ್ಟ್ ಎಕ್ಸರ್ಸೈಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ದಟ್ ಈಸ್ 4th ಒನ್. ಹೌದಾ, ಇನ್ನೆರಡು ಅದಾವ. ಅದ್ರ ಕೆಳಗೆ ಆಲ್ರೆಡಿ ಅದನ್ನ ನಾನು ಏನ್ ಮಾಡಿದ್ದೇನೆ, ಸೆಕೆಂಡ್ ಮೇನ್ ಒಳಗ ಬಿಡಿಸುವಾಗ ನಿಮ್ಗ ತೋರಿಸಿದ್ದೇನೆ. ಹಾಗಾಗಿ ಅದ್ರಾಗ ಏನಾದ್ರು ಡೌಟ್ಸ್ ಇದ್ರೆ ನೀವು ಆಮೇಲೆ ಕೇಳುವಂತ್ರಿ. ಓಕೆ, ಸೊ 4th ಒನ್ ಕ್ವಶನ್ ಏನಿದೆ? 1 ರಿಂದ 10 ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಇಡಲಾಗಿದೆ. ಕಣ್ಣು ಮುಚ್ಚಿ ಒಂದು ಚೀಟಿಯನ್ನು ಹೊರತೆಗೆಯಲಾಗುತ್ತದೆ. ಈ ಕೆಳಗಿನ ಸಂಭವನೀಯತೆ ಎಷ್ಟು ಅಂತ ಇದೆ. ಹೌದಾ, ಸೊ ನಿಮಗ ಒಂದೊಂದ್ಸಲ ಏನ್ ಮಾಡ್ತಾರ, ಈಗ ನಿಮಗ ತಿಳು ಹಾಗೆ ಅಂದ್ರ ಚೀಟಿ ಎತ್ತುದ್ ಅಂತಿರ್ತಾರ. ಗೊತ್ತನ? ಅದ್ರೊಳಗೆ ಏನಾಗಿರ್ ಚೀಟಿ ಎತ್ತುದಂದ್ರ ನೀವ್ ಅಲ್ಲಿ ಏನ್ ಮಾಡಿರ್ತೀರಿ ಹೇಳ್ರಿ? ಒಬ್ಬೊಬ್ರ ಹೆಸರನ್ನ ಬರ್ದಿರ್ತೀರಿ. ನಿಮ್ಮ ಏನ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರದ್ದೆಲ್ಲ ಫಾರ್ XYZ ಅಂತ ಹೇಳಿ ಒಂದೊಂದ್ ಹೆಸರನ್ನ ಬರೆದು ಅದ್ರೊಳಗೆ ಹಾಕಿರ್ತೀರಿ. ಅದ್ರಾಗ ಒಂದು ಚೀಟಿಯನ್ನ ಎತ್ಕೊತಿರ್ತೀರಿ. ಅದ್ರೊಳಗೆ ಯಾವ ಚೀಟಿ ಯಾರ ಹೆಸರು ಬಂದಿರ್ತೈತೆ ಅವ್ರು ವಿನ್ ಆಗ್ತಿರ್ತಾರ. ಅದೇ ರೀತಿ ಇಲ್ಲಿ ಏನಾಗಿದೆ, ಒಂದು 10 ಕಾರ್ಡ್ಗಳನ್ನ ಬರ್ದಿದ್ದಾರೆ ಅವ್ರು. ಅಂದ್ರೆ 10 ಚೀಟಿಗಳನ್ನ, ಅದ್ರೊಳಗ ಒಂದೊಂದ್ ಚೀಟಿಯಲ್ಲಿ ಒಂದೊಂದು ಸಂಖ್ಯೆಗಳನ್ನ ಬರ್ದಾರ. ಒಂದ್ ಚೀಟಿ ಒಳಗ 1, ಇನ್ನೊಂದ್ ಚೀಟಿ ಒಳಗ 2, ಇನ್ನೊಂದ್ ಚೀಟಿ ಒಳಗ 3 4 ಅಪ್ ಟು ಎಲ್ಲಿವರೆಗೆ 10ರವರೆಗೆ ಬರ್ದಿದಾರು. ಅವನ್ನೆಲ್ಲವನ್ನ ಏನ್ ಮಾಡಿದಾರು? ಮಡಿಚಿ ಒಂದು ಡಬ್ಬಿ ಒಳಗ್ ಹಾಕಿದಾರ. ಹೌದಾ, ಆ ಡಬ್ಬಿ ಒಳಗ್ ಹಾಕಿದ್ಮೇಲೆ ಆಮೇಲೆ ಒಂದಿಷ್ಟು ಕ್ವಶನ್ ಅನ್ನ ಕೇಳ್ತಾ ಇದಾರ ಅವರು. ಅದ್ರದ್ದು ಸಂಭವನೀಯತೆಯನ್ನ ಬರೆಯೋಣಂತ. ಫಸ್ಟ್ ನಾನು ಏನ್ ಮಾಡ್ತೀನಿ, ಇದನ್ನ ಸ್ವಲ್ಪ ರಬ್ ಮಾಡ್ಬೋದು ನಾನು.
ಈಗ ನಾನು ಫೋರ್ತ್ ಒಳಗ ಏನ್ ಮಾಡ್ತೇನೆ, ಫಸ್ಟ್ ನಂಬರ್ಸ್ ಗಳನ್ನ ಬರಿತೇನೆ, ಅವ ಚೀಟಿಗಳ ಅಂತ ಅನ್ಕೋರಿ ನೀವು. ಹೌದಾ? ಇದು 1 2 3 4 5 6 7 8 9 10 ರೈಟ್? ಹೌದಾ? ಇವನ್ನೆಲ್ಲ ಏನ್ ಮಾಡಿದಾರು, ಒಂದೊಂದ್ ಚೀಟಿ ಒಳಗೆ ಈ ರೀತಿ, ಹೌದಾ, ಚೀಟಿ ಒಳಗ ಬರೋದು ಮಡಿಚ್ ಹಾಕಿದಾರೆ. ಸೊ ನಿಮ್ಗೆ ಕನ್ಫರ್ಮ್ ಆಗ್ಬಿಡ್ತೈತೆ, ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ? ಈ ರೀತಿ ಬರೆದಿದ್ದಾರೆ. ಕರೆಕ್ಟ್? ಆಗ ಅವ್ರು ಏನ್ ಕ್ವಶನ್ ಕೇಳ್ತಾ ಇದ್ದಾರೆ, ಫಸ್ಟ್ ಎ ಅನ್ನುವಂತ ಕ್ವಶನ್ ಏನಿದೆ ನಮಗಂದ್ರ, ಸಂಖ್ಯೆ 6 ಪಡೆಯುವುದು, ಸಂಖ್ಯೆ 6 ಪಡೆಯುವಂತ ಒಂದು ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದಾರೆ. ಹೌದಾ? ಸೊ ನಾವ್ ಏನ್ ಮಾಡ್ಬೇಕು, ಒಟ್ಟೆ ಟೋಟಲ್ ಎಷ್ಟು ಚೀಟಿಗಳದಾವ್ ಅವ್ನ್ ಬರೀ. ಟೋಟಲ್ ಎಷ್ಟು ಚೀಟಿಗಳದಾವ್ ಹಾಗಾದ್ರೆ ನಮಗೆ? ಟೋಟಲ್ ಎಷ್ಟು ಚೀಟಿಗಳದಾವು? 10 ಚೀಟಿಗಳದಾವ್. ಹೌದಾ? ಅದ್ರೊಳಗ 6 ಸಂಖ್ಯೆ ಬರುವಂತ ಚೀಟಿ ಎಷ್ಟಿದೆ? 6 ಸಂಖ್ಯೆ ಎಲ್ಲ ಒಂದೊಂದೇ ಇದಾವ್. ಹೌದಾ? ಹಾಗಾಗಿ 6 ಸಂಖ್ಯೆ ಬರುವಂತ ಚೀಟಿ ಎಷ್ಟಿದೆ? 1 ಅಂತ ಬರೋದ್ಬಿಡ್ಬೇಕು ಅಷ್ಟೇ. ಒಂದೇ ಇದಲ್ಲ, ಒಂದೇ ಚೀಟಿ ಇರೋದ್ರಿಂದ ಅದನ್ನ ಒಂದ್ ಅಂತ ಬರೀ. ಮತ್ತೆ 6 ಬರಿಬೇಡ್ರಿ, 1 ಚೀಟಿ ಅದನ್ನ ಕನ್ಸಿಡರ್ ಮಾಡೋದ್ ನೀವು 1 ಅಂತ ಕನ್ಸಿಡರ್ ಮಾಡ್ರಿ. ದಟ್ ಈಸ್ 1/10 ಆಯ್ತು 6 ಬರುವಂತ ಸಂಭವನೀಯತೆ, ಅಥವಾ 6 ಸಂಖ್ಯೆ ಬರುವಂತ ಸಂಭವನೀಯತೆ. ಓಕೆ, ನೆಕ್ಸ್ಟ್ ಬಿ, 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನ ಪಡೆಯುವುದು. ಇದು ಬಿ ಆನ್ಸರು. ಏನಿದೆ ನೋಡೋಣ. 6ಕ್ಕಿಂತ ಚಿಕ್ಕ. ಮತ್ತ ಅಗೇನ್ ನಾನು ಏನ್ ಮಾಡ್ತೇನೆ, ಟೋಟಲ್ ನಂಬರ್ಸ್ ಗಳು ಎಷ್ಟದವು ಬರೆಯೋಣಂತ. 10 ಇದಾವ. ಹೌದಾ? ಅದ್ರೊಳಗ 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಎಷ್ಟದಾವ್ ನೋಡ್ರಿ. 6ಕ್ಕಿಂತ ಕಡಿಮೆ ಸಂಖ್ಯೆಗಳು ಇಲ್ಲಿ 6 ಇದೆ. ಇದ್ರ ಕಡಿಮೆ ಸಂಖ್ಯೆಗಳನ್ನ ನಾವ್ ಈ ಕಡೆ ಕೌಂಟ್ ಮಾಡ್ಬೇಕು. 1 2 3 4 5 ಇದಾವ. ಹಾಗಾದ್ರೆ 5 ಸಂಖ್ಯೆಗಳು ಇದಾವ. ಕರೆಕ್ಟಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು 6ಕ್ಕಿಂತ ಕಡಿಮೆ ಸಂಖ್ಯೆಗಳು 1 2 3 4 5 ಇರೋದ್ರಿಂದ 5 ಟೋಟಲ್ 10 ಇದಾವ. ಸ್ವಲ್ಪ ಇದನ್ನ ಏನ್ ಮಾಡ್ಬೋದು, ಈಗ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲ ನಿಮಗ್ ಬಹಳ ದೊಡ್ಡವಿದ್ದು ಮಾಡ್ಲಿಕ್ ಬರ್ಲಿಲ್ಲ, ದಟ್ಸ್ ಓಕೆ. ಹೌದಾ? ನೀವ್ ಅದನ್ನ ಬಿಡ್ಬೋದು. ಬಟ್ ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದಲ್ಲ, ಎಲ್ರಿಗೂ 5 ಬಗ್ಗೆ ಬರ್ತಾವಲ್ಲ. ಸೊ ಈಗ ಏನ್ ಮಾಡ್ಬೋದು, 5 1 5 2 ಇದನ್ನ ಏನಂತ ಬರಿಬಹುದು ನಾನು, 1/2 ಅಂತ ಬರಿಬಹುದು. ಕರೆಕ್ಟಾ? ಅರ್ಥ ಆಯ್ತಾ? ಇದು 1/2 ಅಂತ ಬರಿಬಹುದು. ನೆಕ್ಸ್ಟ್ ಸಿ ಕ್ವಶನ್. ಸಿ ಕ್ವಶನ್ ಏನಿದೆ, 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಪಡೆಯುವುದು. 6ಕ್ಕಿಂತ ಹೆಚ್ಚಿನ ಸಂಖ್ಯೆ. ಈಗ ನೋಡ್ರಿ, ಇಲ್ಲಿ 6 ಇದೆ ಇಲ್ಲಿ, ರೈಟ್? ಇಲ್ಲಿ 6 ಇದ್ರಿಂದ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಎಷ್ಟದಾವ್ ಕೌಂಟ್ ಮಾಡ್ರಿ. ಇಲ್ಲೇ 1 2 3 4 ಇದಾವ್. ಕರೆಕ್ಟಾ? 1 2 3 4 6ಕ್ಕಿಂತ 4 ಹೆಚ್ಚು ಸಂಖ್ಯೆಗಳದಾವ್. ಸೊ ಮತ್ ಅಗೇನ್ ನಾನು ಏನ್ ಮಾಡ್ತೀನಿ, ಟೋಟಲ್ ನಂಬರ್ಸ್ ಗಳನ್ನ ಇಲ್ಲಿ ಬರಿತೇನೆ 10 ಅಂತೇಳಿ. ಕರೆಕ್ಟಾ? 10 ಅಂತ ಬರದೆ. ಅದ್ರೊಳಗ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಎಷ್ಟದಾವ್, ನಮಗೆ ಎಷ್ಟು ಚೀಟಿಗಳದಾವು? 1 2 3 4 ಇದಾವ್. ಸೊ ಇದನ್ನ 4 ಅಂತ ಬರದೆ. ಕರೆಕ್ಟಾ? ಸ್ವಲ್ಪ ಇದನ್ನ ಸಿಂಪ್ಲಿಫೈ ಮಾಡಬಹುದು ನಾನೀಗ. ಹೌದಾ? ಯಾವ್ದ್ರಿಂದ? 2 2 2 5. ಹೌದಾ? ನಿಮಗ್ ಮಾಡಬೇಕಂತೇನ್ ರೂಲ್ಸ್ ಇಲ್ಲ. ಸ್ವಲ್ಪ ನಿಮಗ್ ಗೊತ್ತಿದ್ದಂದ್ರ, ಗೊತ್ತಿರುವಂತಹ ಜಾಗದೊಳಗ ಮಾಡ್ಬೇಕಪ್ಪ, ಈಸಿ ಐತಿ ಅಂದಾಗ ಮಾಡ್ರಿ. ಇಲ್ಲ ಅಂದ್ರೆ ಅಷ್ಟೇ ಇಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಇದ್ ಮತ್ತೆ ಏನ್ ಈಸಿ ಅಂದ ಮೇಡಮ್ ಏನೋ ಹೇಳಿದ್ರು ಅಂತಲ್ಲ, ನಿಮಗ್ ಬಂತು ಮಾಡ್ರಿ, ಇಲ್ಲ ಅಂತಂದ್ರ ಅಷ್ಟೇ ಬಿಡ್ರಿ, ನೋ ಪ್ರಾಬ್ಲಮ್. ಓಕೆ, ಸೊ ಏನಾಗ್ತೈತಿ, 2/5. ಇದನ್ನ ಯಾಕೆ ನಾನು ಸಿಂಪ್ಲಿಫೈ ಮಾಡ್ರಿ ಅಂತಂದೆ, ಯೂಶ್ವಲಿ ಈ ತರದ ಕ್ವಶನ್ಸ್ ಗಳು ನಮಗ ಮಲ್ಟಿಪಲ್ ಚಾಯ್ಸ್ ಒಳಗ್ ಬಹಳ ಬರ್ತಿರ್ತಾವ. ಓಕೆ, ಆ ಮಲ್ಟಿಪಲ್ ಚಾಯ್ಸ್ ಒಳಗ್ ಬಂದಾಗ ನಿಮ್ಗ ನೀವ್ ಆನ್ಸರ್ ಕರೆಕ್ಟ್ ಮಾಡಿರ್ತೀರಿ, 4/10 ಬಂದಿರ್ತೈತಿ ನಿಮ್ದ. ಬಟ್ ಅಲ್ಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗ 2/5 ಬಂದ್ಬಿಟ್ಟಿರ್ತೈತಿ. ನಿಮಗ್ ನೋಡಿದ್ರೆ ಟೀಚರ್ ಹೇಳ್ದಂಗ ನಾ ಎಲ್ಲಾ ಕರೆಕ್ಟ್ ಮಾಡಿದೀನಿ, ಇಲ್ಲಿ ನೋಡಿದ್ರೆ ಮಲ್ಟಿಪಲ್ ಚಾಯ್ಸ್ ಒಳಗ ಆ ಆನ್ಸರ್ ಇಲ್ಲ ಅಂತೇಳಿ ನೀವು ಹುಡುಕುವಂತ ಚಾನ್ಸ್ ಇರ್ತೈತಿ. ಅಂತ ಟೈಮ್ ಒಳಗ್ ನೀವು ತಲೆ ಓಡಿಸ್ಬೇಕು. ಮೇ ಬಿ ಇದನ್ನ ಕಡ್ತಾ ಹೊಡೆದು ಸಿಂಪ್ಲಿಫೈ ಮಾಡಿರ್ಬೋದು ಅಂತೂ ಅದನ್ನ ಅವಾಗ ನೋಡ್ರಿ ನಿಮಗೆ ಈ ಆನ್ಸರ್ ಇರ್ತೈತಿ. ಹಾಗಾಗಿ ನಾನು ಸ್ವಲ್ಪ ಆಲ್ಮೋಸ್ಟ್ ಸಿಂಪ್ಲಿಫೈ ಮಾಡ್ರಿ ಅಂತ ಹೇಳೋದು ಈ ಒಂದು ಉದ್ದೇಶಕ್ಕ. ಇಲ್ಲ ನೀವು ಹಂಗೆ ಪ್ರಾಬ್ಲಮ್ ಬಿಡಿಸುವಾಗ ನೀವು ಇಷ್ಟೇ ಬಿಡಿಸಿದ್ರು ನೋ ಇಶ್ಯೂಸ್. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ನೆಕ್ಸ್ಟ್ ಡಿ. ಈಗ ಡಿ ಕ್ವಶನ್ ಏನಿದೆ, ಒಂದಂಕಿಯ ಸಂಖ್ಯೆಯನ್ನ
ಪಡೆಯುವುದು. ಒಂದ್ ಅಂಕಿಯ ಸಂಖ್ಯೆಯನ್ನ ಪಡೆಯುವುದು. ಒಂದ್ ಅಂಕಿಗಳಿರ್ಬೇಕವು, ಹೌದಾ? ಅಂತ ಸಂಖ್ಯೆಯನ್ನ ಪಡೆಯುವುದು. ಸೊ ಇಲ್ಲಿ ನೋಡ್ರಿ, ಇದು ಒಂದ ಅಂಕಿ, ಇದು ಒಂದ ಅಂಕಿ. ಎಲ್ಲಿ ಅಪ್ ಟು ಎಲ್ಲಿವರೆಗೂ ನನಗ 9ರವರೆಗೆ ಒಂದ ಅಂಕಿ ಅದಾವ. ಅದ 10ಕ್ಕೆ ಎಷ್ಟು ಅಂಕಿಗಳದಾವಲ್ಲೇ ನಮಗ? 1 0 1 0 ಅಂದ್ರೆ 2 ಅಂಕಿಯ ಸಂಖ್ಯೆಗಳು ಬಂದು. ಹಾಗಾಗಿ ಸೊ ಈಗ ಒಂದ್ ಅಂಕಿಯ ಸಂಖ್ಯೆಗಳು ಎಷ್ಟಾದವು ನಮ್ಗಿಲ್ಲಿ? 9 ಸಂಖ್ಯೆಗಳಾದವು. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಟೋಟಲ್ ಸಂಖ್ಯೆಗಳನ್ನ ಬರಿಬೇಕು 10. ಅದ್ರೊಳಗ ಒಂದ್ ಅಂಕಿಯ ಸಂಖ್ಯೆಗಳು ಎಷ್ಟದವು? ಒಂದ್ ಅಂಕಿಯ ಸಂಖ್ಯೆಗಳು ಎಷ್ಟದು ನಮ್ಗ? ಅಪ್ ಟು 9ವರೆಗೆ ಮೀನ್ಸ್ 9 ಚೀಟಿಗಳದಾವ. ಹಾಗಾಗಿ 9 ಅಂತ ಬರದೆ. ಅರ್ಥ ಆಯ್ತಾ ಇದು? ಸೊ ಈಗ ನೋಡ್ರಿ, ಇದನ್ನ ನನಗ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುದಿಲ್ಲ. ಬರ್ತೈತಿ, ಬಟ್ ಪಾಯಿಂಟ್ ಒಳಗ್ ಬರ್ತೈತಿ. ಅಷ್ಟೆಲ್ಲಾ ರಿಸ್ಕ್ ತಗೊಳೋದ್ ಬೇಡ ನಮಗ್, ಹೌದಾ? ಸೊ 9 ಡಿವೈಡೆಡ್ ಬೈ 10 ಅಂದಾಗ ಈ 9 ಬೇರೆ ಮಗ್ಗಿ ಒಳಗ್ ಬರ್ತೈತಿ, 10 ಬೇರೆ ಮಗ್ಗಿ ಒಳಗ್ ಬರ್ತೈತಿ. ಸೊ ಏನ್ ನಮಗ್ ರಿಸ್ಕ್ ತಗೊಳೋದ್ ಬೇಡ, ಇಷ್ಟೇ ಬಿಟ್ಬಿಡೋಣ. ಓಕೆ, ಸೊ ಈಗ ಬರ್ಬೋದು ಪಾಯಿಂಟ್ ಒಳಗ್ ಇಡೋದು, ಅಷ್ಟೆಲ್ಲ ನೆಸೆಸಿಟಿ ಇಲ್ಲ ನಮ್ಗೆ, ರೈಟ್? ಸೊ ಈಗ ಏನಾಯ್ತು, ಫಸ್ಟ್ ಒನ್ 6 ಸಂಖ್ಯೆ ಬರುವಂತದ್ದು, 6ಕ್ಕಿಂತ ಕಡಿಮೆ ಸಂಖ್ಯೆ, 6ಕ್ಕಿಂತ ಹೆಚ್ಚಿನ ಸಂಖ್ಯೆ, ಒಂದ್ ಅಂಕಿಯ ಸಂಖ್ಯೆಗಳ ಒಂದು ಸಂಭವನೀಯತೆಯನ್ನ ನಾವು ಬರ್ದಿವಿ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಅಂದ್ರೆ ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿಗೆ ಇದು ಅಭ್ಯಾಸ 4.2 ಅನ್ನುವಂತ ಒಂದು ಯಾವುದು ಟಾಪಿಕ್ ಮುಗೀತು. ಅದರ ಜೊತೆಗೆ ನಿಮ್ಗ ದತ್ತಾಂಶಗಳ ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್ ಅನ್ನುವಂತ ಟಾಪಿಕ್ನು ಮುಗೀತು. ಇದ್ರ ಮೇಲೆ ಬರ್ತಕ್ಕಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಕೇಳ್ಬಿಟ್ಟೇನೆ, ಹೌದಾ? ಹಾಗಾಗಿ ಇಲ್ಲಿಗೆ ಇದ್ರದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗೀತು. ಅದ್ರ ಜೊತೆಗೆ ಈ ದತ್ತಾಂಶಗಳ ನಿರ್ವಹಣೆ ಅನ್ನುವ ಒಂದು ಟಾಪಿಕ್ನು ಮುಗೀತು. ಸೊ ಇದರ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ದಟ್ ಈಸ್ 5th ಚಾಪ್ಟರ್, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಥವಾ ವರ್ಗ ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಎಲ್ಲ ರೆಡಿ ಇದ್ದೀರಾ? ಓಕೆ, ವರ್ಗಗಳು ಮತ್ತು ವರ್ಗ ಮೂಲಗಳು. ಒಂದ್ ಸೆಕೆಂಡ್, ಹೌದಾ? ಚಾಪ್ಟರ್ ನೇಮ್ ಏನಿದೆ ಹಾಗಾದ್ರೆ? ವರ್ಗಗಳು ಮತ್ತು ವರ್ಗ ಮೂಲಗಳು, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂತ ಕರಿತೀವಿ. ವರ್ಗ ಮೂಲಗಳು ಈ ರೀತಿ ಹೆಸರು ಎಲ್ಲಾದ್ರೂ ಕೇಳಿರೇನು? ವರ್ಗಗಳು ಅಂತಂದ್ರ, ಹೌದಾ? ಒಂದ್ ಸೆಕೆಂಡ್, ವರ್ಗ ಮೂಲಗಳು, ಹೌದಾ? ವರ್ಗಗಳು ಮತ್ತು ವರ್ಗ ಮೂಲಗಳು, ಹೌದಾ? ನಾ ಸ್ವಲ್ಪ ಒಂದಿಷ್ಟು ನಂಬರ್ಸ್ ಗಳನ್ನ ಬರೀತೀನಿ, ಆಮೇಲೆ ನಿಮಗೆ ಐಡಿಯಾ ಬರ್ತದೆ, ಹೌದಾ? ಸೊ ಇಲ್ಲಿ ಏನಾಗತ್ತ, 1 into 1 ಬರೀತೇನ, ಹೌದಾ? 1 into 1 ಅಂದ್ರೆ ಎಷ್ಟಾಯ್ತು? 1 ಮತ್ತು 1 ಗುಣಾಕಾರ ಮಾಡ್ರಿ ಎಷ್ಟಾಯ್ತು? 1 ಬಂತು, ಕರೆಕ್ಟಾ? ಸೊ ಅದನ್ನ ನಾನು ಏನ್ ಬರಿಬಹುದು? ಆಮೇಲೆ 2 into 2 ಬರದೆ ಎಷ್ಟಾಯ್ತು? 2 2 4 ಆಯ್ತು. ನೆಕ್ಸ್ಟ್ 3 into 3 ಎಷ್ಟಾಯ್ತು? 9 ಆಯ್ತು. 3 3 6 ಅಲ್ಲ, ಆಲ್ಮೋಸ್ಟ್ ಒಂದಿಷ್ಟು ಸ್ಟೂಡೆಂಟ್ಸ್ ಬಾಯೊಳಗ್ ಬಂದ್ಬಿಡ್ತಿತ್ತು 3 3 6, ಹೌದಾ? ಕರೆಕ್ಟಾ? 3 3 9. ನೆಕ್ಸ್ಟ್ 4 into 4 ಎಷ್ಟು? 4 into 4 16, ಹೌದಾ? 5 into 5 ಇದು 25. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಅನ್ಕೋಬಹುದು ಇದನ್ನ ನೀವು ಯೂಸ್ವಲಿ ನೀವು ಟೇಬಲ್ಸ್ ಗಳನ್ನ ಅಥವಾ ಮಗ್ಗಿಗಳನ್ನ ಬರ್ದಿರ್ತೀರಿ. ಯಾವ ರೀತಿ ಬರಿತೀರಿ? 2 1 2, ಹೌದಾ? 2 2 4, ಕರೆಕ್ಟ್? 2 3 6, ಈ ರೀತಿ ನೀವೇನ್ ಬರಿತಿರ್ತೀರಿ? ರಚನೆ ಮಾಡಿ ಬರೀರಿ ಅಂತ ಹೇಳ್ತಿರ್ತೀರಿ, ಹೌದಾ? ನಿಮ್ಮ ನಲಿಕಲಿ ಕ್ಲಾಸ್ ಒಳಗಿರ್ಬೋದು, 4th 5th ಒಳಗ ಮಗ್ಗಿಗಳನ್ನ ಹಂಗೆ ಬರೆಯಂಗಿಲ್ಲ, ರಚನೆ ಮಾಡಿ ಬರೀರಿ ಅಂದ್ರೆ ನೀವು ಈ ರೀತಿ ಬರಿತಿರ್ತೀರಿ. ನೆನ್ಪಿದ್ಯಾ? 2 1 2, 2 2 4, 2 3 6. ಬಟ್ ಇದಕ್ಕ ಡಿಫ್ರೆನ್ಸ್ ಏನಿದೆ ನೋಡ್ರಿ ನಮಗ. ಇದಕ್ಕ ಡಿಫ್ರೆನ್ಸ್ ಏನಿದೆ? ಇಲ್ಲೇ ಇದು ಸಂಖ್ಯೆನ ಬೇರೆ ಐತಿ, ಈ ಸಂಖ್ಯೆನ ಬೇರೆ ಐತಿ, ಹೌದಾ? ಇಲ್ಲಿ ಸೇಮ್ ಇದೆ, ಇದೇನಿಲ್ಲ, ಹೌದಾ? ಮತ್ ಇಲ್ಲಿ ಬರ್ರಿ ಏನಾಯ್ತು ನನಗ? ಅಗೇನ್ ಮತ್ತ ಬೇರೆ ಬೇರೆ ಸಂಖ್ಯೆಗಳದಾವು. ಅಥವಾ ಮತ್ ಇಲ್ಲಿ ಬರ್ರಿ ಮತ್ತೇನಾಯ್ತು? 2 4 8 ಆಯ್ತು, 2 5 10 ಆಯ್ತು, ಹೌದಾ? ಸೊ ಇಲ್ಲಿ ಏನಾಗ್ತಿದೆ? ವರ್ಗಗಳು ಅಂದ್ರ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಅದನ್ನ ನಾವು
ಮಲ್ಟಿಪ್ಲೈ ಮಾಡಿ ಏನ್ ಪಡ್ಕೊಂಡಿರ್ತೇವಲ್ಲ ಈ ಸಂಖ್ಯೆಗಳನ್ನ ಅಂದ್ರ ಒಂದ್ ಸೇಮ್ ಸಂಖ್ಯೆಗಳು, ಹೌದಾ, ಸೇಮ್ ಸಂಖ್ಯೆಗಳನ್ನ ನಾವು ಮಲ್ಟಿಪ್ಲೈ ಮಾಡಿ ಏನ್ ಆನ್ಸರ್ ಬಂದಿರ್ತೈತಲ್ಲ ಇವಕ್ ನಾವೇನಂತ ಕರಿತೇವಂದ್ರ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಇವೆಲ್ಲ ಮಗ್ಗಿಗಳಿವು. ಓಕೆ, ಆ ಮಗ್ಗಿ ಒಳಗಿನ ಒಂದು ಪಾರ್ಟ್ ಇವು, ಹೌದಾ. ಸೊ ಈಗ ನನ್ಗೆ ಎರಡ್ ಎಡ್ಲೆ ಬೇಕಂದ್ರೆ ನಾ ಇಲ್ಲಿಂದನೇ ತಗೋತೇನಲ್ಲ, ಇದು ಎಲ್ಲಿಂದ ಬೇರೆ ಕಡೆಯಿಂದ ಬಂದಿಲ್ಲ, ಹೌದಾ. ಸೊ ಎರಡ್ ಎಡ್ಲೆ 4, ಮೂರ್ ಮೂರ್ಲೆ 9 ಅಂದ್ರ 3 ಮಗ್ಗಿ ಒಳಗಿಂದ ತಗೋತೀನಿ, 4 4 16 ಅಂದ್ರ 4 ಮಗ್ಗಿ ಒಳಗಿಂದ ತಗೋತೀನಿ. ಬಟ್ ಅವು ಏನಾಗಿದೆ, ವರ್ಗಗಳು ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಂತಂದ್ರ ನಮ್ಗ ಅದೇ ಸಂಖ್ಯೆಯಿಂದ ಆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿ ಪಡೆದಿರುವಂತಹ ಈ ಒಂದು ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ವರ್ಗಗಳು ಅಥವಾ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಅದ್ರ ಜೊತೆಗೆ ನಿಮ್ಗ ಇನ್ನೊಂದಿದೆ ನೋಡ್ರಿ, ಚೌಕದ ವಿಸ್ತೀರ್ಣವನ್ನ ಕೇಳಿರಿ, ಹೌದಾ. ಚೌಕದ ವಿಸ್ತೀರ್ಣ ಕಂಡು ಹಿಡೀರಿ ಅಂದ್ರೆ ಏನ್ ಮಾಡ್ತೀರಿ ನೀವು? ಚೌಕದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ, ಹೌದಾ. ಆ ಚೌಕಕ್ಕೆ ಇನ್ನೊಂದ್ ಹೆಸರನ್ನು ಅಂತ ಕರಿತೀವಿ, ಏನಂತ ಕರಿತೀವಿ? ಚೌಕಕ್ಕ ಚೌಕ, ಅದಕ್ಕೆ ಇನ್ನೊಂದ್ ಹೆಸರನ್ನು ಏನಂತ ಕರಿತೀವಿ ನಾವು? ವರ್ಗ ಅಂತ ಕರಿತೀವಿ, ಹೌದಾ. ಸೊ ಈಗ ಚೌಕ ಅಂದ್ರ ಇದು ಎ ಎ ಎ ಎ, ಹೌದಾ. ಅದರದ ವಿಸ್ತೀರ್ಣವನ್ನ ಏರಿಯಾ ಆಫ್ ಸ್ಕ್ವೇರ್ ಅಥವಾ ವರ್ಗವನ್ನ ಕಂಡು ಹಿಡಿಬೇಕಂದ್ರ ನಮ್ಗೆ ಏನಾಗತ್ತ ಹೇಳ್ರಿ? ಎ ಸ್ಕ್ವೇರ್ ಅಥವಾ ಎ ಅಂದ್ರ ನಮ್ಗೆ ಏನಾಗತ್ತ? ಬಾಹು ಇಂಟು ಬಾಹು, ಬಾಹು ಇಂಟು ಬಾಹು, ಹೌದಾ. ಸೊ ಈ ರೀತಿ ನಮ್ಗೆ ಏನಾಗತ್ತ? ಬಾಹು ಇಂಟು ಬಾಹು ಅಂತ ಹೇಳಿ ಇದು ಸ್ಕ್ವೇರ್ ಆಗತ್ತ. ಹೀಗಾಗಿ ಇದು ವರ್ಗ. ಈ ಒಂದು ಸ್ಕ್ವೇರ್ ದ ಕಾನ್ಸೆಪ್ಟ್ ಇಟ್ಕೊಂಡೇ ನಮಗಿದ್ದು ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಕಲಿತಾ ಇದ್ದೀವಿ. ಸೊ ವರ್ಗ ಮೀನ್ಸ್ ಇಲ್ಲಿ ನಮಗ ಚೌಕ ಅಂದ್ರೂ ಒಂದೇ, ಅದಕ್ಕ ನಾವು ವರ್ಗ ಅಂತ ಕರಿತೀವಿ. ಘನ ಅಂದ್ರಲ್ಲಿ ಏನಾಗಿರ್ತೈತಿ ನಮಗ? ಅಲ್ಲೇ ಉದ್ದ ಅಗಲ ಎತ್ತರಗಳು ಇರ್ತಾವ, ಹಾಗಾಗಿ ಅದನ್ನ ಘನ ಅಂತ ಕರಿತೀವಿ. ಇಲ್ಲೇ ಬಾಹು ಮತ್ತು ಬಾಹು ಇರೋದ್ರಿಂದ ಇದಕ್ಕ ಆ ಒಂದು ಸ್ಕ್ವೇರಿಗೆ ನಾವ್ ಏನಂತ ಕರಿತೀವಿ? ವರ್ಗ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ವರ್ಗ ಮತ್ತು ವರ್ಗ ಮೂಲಗಳು, ಆಲ್ಮೋಸ್ಟ್ ಈ ಚೌಕ ಅನ್ನೋದು ಒಂದು ಯಾವ ಒಂದು ಗಣಿತದ ಭಾಗದೊಳಗ್ ಬರ್ತಾವ ನಮಗ? ಚೌಕ ಇರ್ಬೋದು, ಆಯತ ಇರ್ಬೋದು, ಹೌದಾ. ಇವೆಲ್ಲ ನಮಗ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಇಮೇಜಸ್ಗಳು, ಹೌದಾ. ಸೊ ಅದನ್ನ ನಾವು ಇದನ್ನ ರಿಲೇಟೆಡ್ ಮಾಡ್ಕೊಂಡು ನಾವೀಗ ಏನ್ ಮಾಡ್ತಾ ಇದೀವಿ? ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನೋ ಕಾನ್ಸೆಪ್ಟ್ ಅನ್ನ ಕಲಿತಾ ಇದ್ವಿ, ಹೌದಾ. ಹಾಗಾದ್ರೆ ನಿಮ್ಗೆ ಐಡಿಯಾ ಬಂದಿರ್ಬೇಕೀಗ, ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಒಂದು ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ವರ್ಗಗಳು ಅಂತ ಕರಿತೀವಿ. ಸ್ವಲ್ಪ ಇಲ್ಲಿ ಬರೆಸಬಹುದಾ? ನಾನು ಬರ್ಕೋತೀರಿ? ಇಲ್ಲಿ ಬರ್ಕೊರಿ. ವರ್ಗಗಳು ಅಥವಾ ವರ್ಗ ಸಂಖ್ಯೆಗಳಂತಾನು ಬರ್ಕೋರಿ, ಹೌದಾ. ವರ್ಗ, ಸ್ವಲ್ಪ ಇದನ್ನು ರಬ್ ಮಾಡ್ಬಿಡ್ತೀನಿ ನೋಡ್ರಿ ನಾನು. ವರ್ಗ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಹೌದಾ. ವರ್ಗ ಸಂಖ್ಯೆಗಳು. ಸೊ ವರ್ಗ ಸಂಖ್ಯೆಗಳು ಅಂತಂದ್ರೆ ಏನ್ ಮಾಡ್ಬೋದು? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿ ಪಡೆಯುವ ಸಂಖ್ಯೆಗಳಿಗೆ, ಹೌದಾ, ಒಂದು ಸಂಖ್ಯೆಯನ್ನು ಒಂದು ಸಂಖ್ಯೆಯನ್ನು ಹೌದಾ, ಅದೇ ಸಂಖ್ಯೆಯಿಂದ ಗುಣಿಸಿ ಪಡೆಯುವ ಸಂಖ್ಯೆಗಳಿಗೆ, ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಎನ್ನುವರು, ಹೌದಾ. ವರ್ಗ ಸಂಖ್ಯೆಗಳು ಎನ್ನುವರು, ಹೌದಾ. ಮತ್ತೊಂದ್ಸಲ ಓದ್ಬೋದು ನಾನು. ವರ್ಗ ಸಂಖ್ಯೆಗಳು ಅಂದ್ರ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿ ಪಡೆಯುವಂತಹ ಒಂದು ಸಂಖ್ಯೆಗಳಿಗೆ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ಅಥವಾ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ, ಹೌದಾ.
ನೀವ್ ಇದನ್ನ ಬರ್ಕೊಳ್ತಾ ಇದ್ದೀರಿ, ನೋಟ್ ಡೌನ್ ಮಾಡ್ಕೋತಿದ್ರ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಮ್ಗ್ ಅಲ್ಲಿ ವಿಡಿಯೋ ಒಳಗ್ ನಿಮ್ಗಂತೂ ಆಮೇಲೆ ಸಿಗ್ತೈತಿ, ಬರ್ಕೋಬಹುದು. ಓಕೆ, ಸೊ ಒಂದ್ ಸೆಕೆಂಡ್ ವೇಟ್ ಮಾಡ್ಲಿ, ಬರ್ಕೋತಾ ಇದ್ದೀರಿ ಅನ್ಕೋತೀನಿ ನಾನು. ವರ್ಗ ಸಂಖ್ಯೆಗಳು, ಮತ್ತೊಂದ್ಸಲ ಸ್ಲೋ ಆಗಿ ಓದ್ತೇನೆ ನೋಡ್ರಿ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿ ಪಡೆಯುವ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಎನ್ನುವರು. ಹೌದಾ, ನಿಮ್ಗೆ ಆಲ್ರೆಡಿ ಆ ಎಕ್ಸಾಂಪಲ್ ಅನ್ನ ಬರ್ಸಿದೆ ನಾನು, ಯಾವ ರೀತಿ ಮಲ್ಟಿಪ್ಲೈ. ಅದೇ 1 ಇಂಟು 1 ಮತ್ತೆ ಬೇರೆ ಸಂಖ್ಯೆಯಿಂದ ನಮ್ಗ ಗುಣಿಸಿದ್ರದು ವರ್ಗ ಸಂಖ್ಯೆ ಅನಿಸ್ಕೊಳ್ಳುದಿಲ್ಲ. 2 ಇಂಟು 2, ಹೌದಾ, ಆಮೇಲೆ 3 ಇಂಟು 3, ಹೌದಾ. ಸೊ ಅದೇ ರೀತಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅನ್ನ ತೆಗೀರಿ, ಅದ್ರೊಳಗೆ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಪೇಜ್ ನಂಬರ್ ಬೇಡ, ಇದು ಸ್ವಲ್ಪ ಹಳೆ ವರ್ಷನ್ ಬುಕ್ಸ್ ಇದೆ, ಬಟ್ ನಿಮ್ಗೆ ಟಾಪಿಕ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಪೇಜಸ್ ನಂಬರ್ಸ್ ಗಳು ಚೇಂಜ್ ಇದಾವೆ. ಹೌದಾ, ಸೊ ಅದ್ರದ್ದು ನೆಕ್ಸ್ಟ್ ಪೇಜ್ ಅನ್ನ ಅಷ್ಟೇ ಓಪನ್ ಮಾಡ್ರಿ. ಅಲ್ಲಿ ಏನಾಗಿದೆ, ಕೆಳಗಿನ ಸಂಖ್ಯೆಗಳು ಮತ್ತು ಅವುಗಳ ವರ್ಗಗಳನ್ನ ಪರಿಗಣಿಸಿ ಅದನ್ನು ಪೂರ್ಣಗೊಳಿಸಬಹುದಾ ಅಂತಿದೆ. ಹೌದಾ, ಅಲ್ಲಿ ನೋಡ್ರಿ, 1 ಇಂಟು 1 ಮಾಡಿದ್ರು, 2 ಇಂಟು 2 ಮಾಡಿದಾರ, 3 ಇಂಟು 3, 4 ಇಂಟು 4, 5 ಇಂಟು 5 ಅಂತೂ ನಾನು ಬರ್ಸಿದೆ ಇಲ್ಲಿವರೆಗೂ. ಇದ್ರ ನೆಕ್ಸ್ಟ್ ನಂಬರ್ಸ್ ಗಳನ್ನ ಬರಿಬೇಕು ನಾವೀಗ. 6 ಇಂಟು 6 ಹೇಳ್ಬೋದಾ ನನಗೆ? 6 ಇಂಟು 6 ಅಂದ್ರೆ ಎಷ್ಟಾಗತ್ತ? 6 ಇಂಟು 6 ಇಂಟು 6 ಇಸ್ ಈಕ್ವಲ್ ಟು, ಇದನ್ನ ಇನ್ನೂ ಒಂದು ರೂಪದೊಳಗೆ ಬರೀಬಹುದು, 6 ಸ್ಕ್ವೇರ್. ಈ ಸ್ಕ್ವೇರ್ ಮೀನ್ಸ್ ಏನಾಗಿದೆ, 2 ಅಂದ್ರೆ 6 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಇಲ್ಲಿ 3 ಇತ್ತಂದ್ರ 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಹಾಗಾಗಿ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 36 ಆಯ್ತು. ಹೌದಾ, ಇವೆಲ್ಲ ಕಾಲಮ್ಸ್ ಗಳು ನಿಮ್ಮ ಬುಕ್ಸ್ ಒಳಗ ಕಾಲಮ್ ಗ್ಯಾಪ್ ಬಿಟ್ಟಿದ್ದಾರೆ, ಅಲ್ಲಿ ಏನ್ ಮಾಡ್ರಿ, ಒಂದು ಪೆನ್ಸಿಲ್ ಅಲ್ಲಿ ನೀವು ಅದನ್ನ ಫಿಲ್ ಮಾಡ್ಕೊರಿ. ಅರ್ಥ ಆಯ್ತಾ? 6 ಇಂಟು 6 ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಅಂದ್ರೆ 36 ಆಯ್ತು. ನೆಕ್ಸ್ಟ್ 7 ಇಂಟು 7, ಹೌದಾ, ಇದೇ ರೀತಿ ನೀವು ಪೆನ್ಸಿಲ್ ಅಲ್ಲಿ ಆ ಒಂದು ಬಿಟ್ಟ ಸ್ಥಳವನ್ನ, ಗ್ಯಾಪ್ ಅನ್ನ ಅದನ್ನ ತುಂಬ್ಕೋರಿ. 5 ವರೆಗೂ ಬರ್ದಿದಾರು, ಅದ್ರ ಮುಂದಿನ ನಂಬರ್ಸ್ ಗಳಿವು. 7 ಇಂಟು 7 7 ಸ್ಕ್ವೇರ್ ಇಸ್ ಈಕ್ವಲ್ ಟು 7 7 ಎಷ್ಟು? 49. ಹೌದಾ, ನೆಕ್ಸ್ಟ್ 8 ಇಂಟು 8 8 ಸ್ಕ್ವೇರ್. ಹೌದಾ, 8 ಸ್ಕ್ವೇರ್. 8 ಎಂಟ್ಲೆ ಎಷ್ಟು? 8 ಎಂಟ್ಲೆ 64, ರೈಟ್. ನೆಕ್ಸ್ಟ್ 9 ಇಂಟು 9 9 ಇಂಟು 9 ಮಾಡ್ರಿ, ಎಷ್ಟಾಯ್ತು? 9 ಸ್ಕ್ವೇರ್ ಆಯ್ತು. 9 9 ಮತ್ ಕೌಂಟ್ ಮಾಡ್ತಾ ಇದೀರೇನೀಗ? 9 1 9 9 2 18 9 3 27. ಹಂಗಲ್ಲ, ಟೇಬಲ್ಸ್ ಗಳನ್ನ ಅಟ್ಲೀಸ್ಟ್ 10ರವರೆಗಾದ್ರೂ ನಾವ್ ಎಲ್ಲಿ ಟಕ್ ಅಂತ ಕೇಳ್ತೀವಿ ಅದನ್ನ ಹೇಳುವಷ್ಟು ಎಬಿಲಿಟಿ ನಿಮ್ಗ ಇರ್ಬೇಕು. ಸೊ ಈಗ 9 9 8 8 7 7 ಅಂದ್ರೆ ನಿಮಗೆ ಹೇಳಿಕೆ ಬರ್ತಾ ಇರ್ಬೇಕು. ಓಕೆ, ಸೊ 9 9 ಎಷ್ಟಾಯ್ತು? ಟಕ್ ಅಂತ ನನ್ಗೆ ಏನಾಗ್ಬೇಕು? 81 ಆಗ್ಬೇಕು. ನೀವು 9 9 9 9 2 18 ಆ ರೀತಿ ಬೇಡ ನನಗೆ. ಹೌದಾ, ಎಷ್ಟು ಜನ ಈ ರೀತಿ ಮಾಡ್ತಾ ಇದ್ದೀರೋ ಅಥವಾ ಎಷ್ಟು ಜನ ಟಕ್ ಅಂತ ಆನ್ಸರ್ ಮಾಡಿದಿರೋ ಗೊತ್ತಿಲ್ಲ ನನ್ಗೀಗ. ಹೌದಾ, ನೆಕ್ಸ್ಟ್ 10 10 100, ಕರೆಕ್ಟ್. ಸೊ ಇದು ನಾನು ಸೆಕೆಂಡ್ ಈ ರೀತಿ ಬರೀತೀನಿ. ಫಸ್ಟ್ ಏನ್ ಮಾಡ್ತೀನಿ, ಸ್ಕ್ವೇರ್ ಅನ್ನ ಬರೀತೀನಿ, ಅದಾದ್ಮೇಲೆ 100 ಅಂತ ಬರೀತೀನಿ. ಕರೆಕ್ಟಾ? ಇದೇನಾಯ್ತು, ನಾನೀಗ ಅಪ್ ಟು 10ರವರೆಗೆ ಬರದೆ. ಹೌದಾ, ಸೊ ನಿಮಗ ಒಂದು ಹೋಮ್ ವರ್ಕ್ ಅನ್ನ ಕೊಡ್ತೇನೆ ನಾನು. ಹೋಮ್ ವರ್ಕ್ ಎಲ್ಲಿವರೆಗೂ ಅಂದ್ರ, ಈಗ ನಾನು 10ರವರೆಗೆ ಬರದೆ. ಹೌದಾ, ನೀವೇನ್ ಮಾಡ್ಬೇಕು, ಇದೇ ರೀತಿ 11ರಿಂದ ಬರೀಬೇಕು. 11 11 121, 12 12 144, 13 13 169, 14 14 196. ಹೌದಾ, ಅಪ್ ಟು ಎಲ್ಲಿವರೆಗೆ ಬರ್ಕೊಂಡ್ ಬರ್ಬೇಕಂದ್ರ 20ರವರೆಗೆ, ಜಸ್ಟ್ 20ರವರೆಗೆ ಬರ್ಕೊಂಡ್ ಬರ್ಬೇಕು. ಇದ್ರ ಮುಂದಿನ ನಂಬರ್ಸ್ ಗಳನ್ನ ನಾನ್ ಚೆಕ್ ಮಾಡ್ತೇನೆ, ನೆಕ್ಸ್ಟ್ ಕ್ಲಾಸ್ ಒಳಗ್ ಕೇಳ್ತೀನಿ. ಹೌದಾ, ಯಾರು ಮಿಸ್ ಮಾಡೋ ಹಾಗಿಲ್ಲ. ಹೌದಾ, ಅದ್ರ ಜೊತೆಗೆ ಇನ್ನೂ ಒಂದು ಹೋಮ್ ವರ್ಕ್ ಅನ್ನ ಕೊಡ್ತೀನಿ ನಾನು. ಯಾವಾಗಂದ್ರ ಇನ್ನೂ ನಾನ್ ನೆಕ್ಸ್ಟ್ ವೀಕ್ ಬರ್ತೀನಲ್ಲ, ಹಾಗಾಗಿ ನೀವ್ ಏನ್ ಮಾಡ್ಬೇಕು, ಒಂದು ಕಾರ್ಡ್ ಶೀಟ್ ಅನ್ನ ತಗೋರಿ. ಸೊ ಆ ಕಾರ್ಡ್ ಶೀಟ್ ಒಳಗೆ ಏನ್ ಮಾಡ್ರಿ, ಇದೇ ರೀತಿ ಹೆಡ್ಡಿಂಗ್ ಹಾಕ್ರಿ, ವರ್ಗಗಳು ಮತ್ತು ವರ್ಗ ಮೂಲಗಳು ಅಂತ ಹೇಳಿ. ಓಕೆ, ಸೊ ಅಲ್ಲಿ ವರ್ಗ ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಟಾಪಿಕ್ ಅನ್ನ ನೀವೇನ್ ಮಾಡ್ರಿ, ಇದೇ ರೀತಿಯನ್ನ ಬರೀರಿ. ಇಲ್ಲೇ ಸೀರಿಯಲ್ ನಂಬರ್ ಅಂತ ಹೇಳಿ ಒಂದು ಟಾಪಿಕ್ ಹಾಕ್ರಿ, ಇಲ್ಲೇ ಸೀರಿಯಲ್ ನಂಬರ್ 1 2 ಅಂತ ಹಾಕ್ರಿ. ಹೌದಾ, ಸೊ ನೀವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ರಿ, 1 ಇಂಟು 1ರಿಂದ ಸ್ಟಾರ್ಟ್ ಮಾಡ್ರಿ. 1 ಇಂಟು 1 ಸ್ಕ್ವೇರ್
ಇಸ್ ಈಕ್ವಲ್ ಟು 1 ಅಂತ ಹಾಕ್ಬೇಕು. ರೈಟ್. ಸೊ ಅಲ್ಲಿ ಏನಾಗಿದೆ, ನಿಮಗ್ ಬೇಕಾದ್ರ ಬುಕ್ ಒಳಗ ಇದೆ ಸಂಖ್ಯೆ ವರ್ಗಗಳು ಅಂತ ಹೇಳಿ. ಈ ರೀತಿ ಒಂದು ಕಾರ್ಡ್ ಶೀಟ್, ದೊಡ್ಡದೊಂದು ಕಾರ್ಡ್ ಶೀಟ್ ಅನ್ನ ತಗೋರಿ, ಅದ್ರೊಳಗ ನೀಟಾಗಿ ಬರೆದು, ಸ್ಕೆಚ್ ಪೆನ್ ಇಲ್ಲೇ ನೀಟಾಗಿ ಕಾಣ್ಬೇಕು, ಕಲರ್ಸ್ ಅಲ್ಲಿ ಬರೆದು ನಿಮ್ಮ ಒಂದು ಕ್ಲಾಸ್ ರೂಮ್ ಒಳಗ ಹಾಕ್ಬೇಕು. ನಮ್ಗೆ ಹಾಕಿದ ಫೋಟೋನ ನಮಗ ಸೆಂಡ್ ಮಾಡ್ಬೇಕು. ಮಾಡ್ತಿರಲ್ಲ? ಹೌದಾ? ಪ್ರತಿಯೊಬ್ರು ನಾನು ಚೆಕ್ ಮಾಡ್ತೀನಿ ಯಾರು ಎಷ್ಟು ನೀಟಾಗಿ. ಒಂದು ವಾರ ಟೈಮ್ ಐತಿ ನಿಮ್ಗೆ. ಹೌದಾ? ನಾ ಇವತ್ತು ಸ್ಯಾಟರ್ಡೆ ಬಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆನೆ ಬರೋದು. ಹೌದಾ? ಹಾಗಾಗಿ ಒಂದು ವಾರ ಒಳಗ ನೀಟಾಗಿ ಬರೆದು ನಿಮ್ಮ ಕ್ಲಾಸ್ ರೂಮ್ ಒಳಗ ಹಾಕಿ ನಮ್ಗ ಫೋಟೋ ಕಳಿಸ್ಬೇಕು. ಯಾವ್ದ್ರದ್ದು ಹೇಳ್ರಿ? ವರ್ಗಗಳು ಮತ್ತು ವರ್ಗ ಮೂಲಗಳು. ಅದು ಎಲ್ಲಿಂದ? 1ರಿಂದ 20ರವರೆಗೆ ಮಾತ್ರ. ಹೌದಾ? 20ರವರೆಗೆ ಮಾತ್ರ. ಅದ್ರ ಜೊತೆಗೆ ನೀವು ಬರೀ ಬರ್ಕೊಂಡ್ ಬರುದಲ್ಲ, ನಾವು ಎಲ್ಲಿ ಕೇಳಿದ್ರು ನಿಮ್ಗೆ ಆನ್ಸರ್ ಬರ್ಬೇಕು. 7ರ ವರ್ಗ. 7ರ ವರ್ಗ ಅಂದ್ರ ಅದನ್ನ 2 ಸಲ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರ್ತೈತಿ? 49 ಅಂದ್ರ 49 ಬರ್ತೈತಿ. 8ರ ವರ್ಗ ಅಂದ್ರ 64 ಬರ್ತೈತಿ. 12ರ ವರ್ಗ ಅಂದ್ರ 144 ಬರ್ತೈತಿ. 20ರ ವರ್ಗ ಅಂದ್ರ 400 ಬರ್ತೈತಿ ಅನ್ನೋದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ಇದೊಂದು ಹೋಮ್ವರ್ಕ್. ಎಷ್ಟು ಹೋಮ್ವರ್ಕ್ ಅದು? ಈಗ ನಾನು ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. 11ರಿಂದ 20ರವರೆಗೆ ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ್ ಬರ್ಕೋಬೇಕು. ಫಸ್ಟ್ ಹೋಮ್ವರ್ಕ್. ಸೆಕೆಂಡ್ ಹೋಮ್ವರ್ಕ್ ಏನಾಗಿದೆ ಹೇಳ್ರಿ? ಒಂದು ಕಾರ್ಡ್ ಶೀಟ್ ಒಳಗ ನೀಟಾಗಿ ವರ್ಗಗಳು ಮತ್ತು ವರ್ಗ ಮೂಲಗಳು ಅಂತ ಬರೆದು 1ರಿಂದ 20ರವರೆಗೆ ಇದೇ ಪ್ಯಾಟರ್ನ್ ಒಳಗ ಬರೆದು ನಿಮ್ಮ ಒಂದು ಕ್ಲಾಸ್ ರೂಮ್ ಒಳಗ್ ಹಾಕ್ಬೇಕು. ಪ್ರತಿಯೊಬ್ರು ಮಾಡ್ಬೇಕು. ಆದ್ರ ಪ್ರತಿಯೊಬ್ರು ಮಾಡಿದ್ದನ್ನೆಲ್ಲ ಕ್ಲಾಸ್ ರೂಮ್ ಒಳಗ್ ಹಾಕಕ್ ಆಗುದಿಲ್ಲ. ಮತ್ ಅದಕ್ಕಾಗಿ ಹೊಡೆದಾಟ ಮಾಡ್ಕೋಬೇಡ್ರಿ, ನಂದ್ ಹಾಕಿಲ್ಲ ನಿಂದ್ ಹಾಕಿಲ್ಲ ಅಂತ. ಬೆಸ್ಟ್ ಯಾವಿದ್ದನ್ನ ಹಾಕಿ, ಉಳ್ದೋರು ನಿಮ್ಮ ಒಂದು ಫೈಲ್ ಇರ್ತಾವಲ್ಲ, ನಿಮ್ಗೆ ಆಲ್ಮೋಸ್ಟ್ ಸ್ಕೂಲ್ ಒಳಗೆಲ್ಲ ಫೈಲ್ ಇರ್ತಾವ, ಆ ಫೈಲ್ ಒಳಗ್ ಹಾಕಿ ಇಡ್ಬೇಕು. ನಾನ್ ಚೆಕ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಪ್ರತಿಯೊಬ್ರು ಸ್ಕೂಲಿಂದ ಚೆಕ್ ಮಾಡ್ತೀನಿ. ತೋರ್ಸಾಕ್ ರೆಡಿ ಇದೀರಲ್ಲ? ಹಾ, ಓಕೆ. ಸೊ ಪ್ರತಿಯೊಬ್ರು ಯಾವ ಸ್ಕೂಲ್ನವರು ಎಷ್ಟು ನೀಟಾಗಿ ಎಷ್ಟು ಕ್ಲಿಯರ್ ಆಗಿ ಬರ್ದಿದಾರ ಅಂತ ಹೇಳಿ ನೆಕ್ಸ್ಟ್ ವೀಕ್ ಒಳಗೆ ಚೆಕ್ ಮಾಡ್ತೇನೆ. ಹಾಗಾದ್ರೆ 3 ಹೋಮ್ವರ್ಕ್ ಆಯ್ತು ನಿಮ್ಗೆ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಓಕೆ, ಈಗ ನೆಕ್ಸ್ಟ್ ಬರೋದು ಯಾವ್ದಂದ್ರ, ಹೌದಾ, ಅದ್ರ ಜೊತೆಗೆ ಇಲ್ಲೇ ಒಂದು ನಿಮ್ಗ ಹಂಗೆ ಒಂದ್ ಜಸ್ಟ್ ಟಾಪಿಕ್ ಅನ್ನ ಕೊಟ್ಟಿದಾರ. ಹೌದಾ? ಹೋಮ್ವರ್ಕ್ ನೆನ್ಪಿದೆಯಲ್ಲ? ನಾನು ನೆಕ್ಸ್ಟ್ ವೀಕ್ ಕಂಪಲ್ಸರಿ ಚೆಕ್ ಮಾಡ್ತೀನಿ. ಹೌದಾ? ಎಲ್ಲರೂ ಬರಿಬೇಕು, ಆಮೇಲೆ ಅಭ್ಯಾಸ ಮಾಡ್ಬೇಕು. ಕರೆಕ್ಟ್? ಸೊ ಈಗ ಏನಾಗಿದೆ, ಅಲ್ಲಿ ಕೆಳಗೊಂದು ಏನಾಗಿದೆ, ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ. ಈ ಸಂಖ್ಯೆಗಳ ನಡುವೆ ಇರುವ ವರ್ಗ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದೆ. ಹೌದಾ? ಅಲ್ಲಿ ಫಸ್ಟ್ ಒನ್ ಏನಿದೆ, 30 ಮತ್ತು 40ರ ನಡುವೆ ಇರುವಂತ ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಅಂದ್ರೇನು? ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಒಂದು ಸಂಖ್ಯೆ ನಮ್ಗೆ. ಹೌದಾ? ಸೊ ಇಲ್ಲಿ ನಾನು ವರ್ಗ ಸಂಖ್ಯೆಗಳನ್ನ ಬರೀತೇನೆ. 1, 4, 9, ಕರೆಕ್ಟ್, ಆಮೇಲೆ 16, ಆಮೇಲೆ 25, ನೆಕ್ಸ್ಟ್ 36, ನೆಕ್ಸ್ಟ್ 49, ಹೌದಾ, ನೆಕ್ಸ್ಟ್ 64, ನೆಕ್ಸ್ಟ್ 81, ನೆಕ್ಸ್ಟ್ 100 ಇದಾವ. ಹೌದಾ? ಇವೆಲ್ಲ ವರ್ಗ ಸಂಖ್ಯೆಗಳು. ಅಂದ್ರ ಇಲ್ಲೇ ನಾನು ಕಂಟಿನ್ಯೂ 1 2 3 ಇಲ್ಲ ಅಲ್ಲ ಅಂತ ವಿಚಾರ ಮಾಡ್ಬೇಡ್ರಿ. ಇವೆಲ್ಲ ಏನಾಗಿದಾವ್, ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದಾಗ ಬರತಕ್ಕಂತ ಸಂಖ್ಯೆಗಳು. ಇವಕ್ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಇವೆಲ್ಲ ನಂಬರ್ಸ್ಗಳು, ಓನ್ಲಿ ನಂಬರ್ಸ್ಗಳು. ಇವು ಸ್ಕ್ವೇರ್ ನಂಬರ್ಸ್ಗಳು, ವರ್ಗ ಸಂಖ್ಯೆಗಳು. ಅರ್ಥ ಆಯ್ತಾ? ಇದನ್ನ ಒಂದನ್ನ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದಾಗ ಬರ್ತೈತಿ. ಕರೆಕ್ಟಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು? ಈ 4 ಬರ್ಬೇಕಂದ್ರೆ ಏನಾಗ್ತೈತಿ, 2ನ್ನ 2ರಿಂದನ ಮಲ್ಟಿಪ್ಲೈ ಮಾಡಿದಾಗ ಬರ್ತೈತಿ. 9 ಬರ್ಬೇಕಾದ್ರೆ ಎಷ್ಟಾಯ್ತು, 3ನ್ನ 3ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮ್ಗ್ 9 ಬರ್ತೈತಿ. ಅಥವಾ 16 ಬರ್ಬೇಕಂದ್ರೆ ಏನಾಗತ್ತ, 4ನ್ನ 4ರಿಂದ ಮಲ್ಟಿಪ್ಲೈ ಮಾಡಿದಾಗ ಬರ್ತೈತಿ. ಹಾಗಾಗಿ ಇವಕ್ ನಾವೇನಂತ ಕರಿತೀವಿ, ವರ್ಗಗಳು ಅಂತ ಕರಿತೀವಿ. ಕರೆಕ್ಟ್? ಇದಾದ್ಮೇಲೆ ಈಗ 30 ಮತ್ತು 40ರ ನಡುವೆ ಬರ್ತಕ್ಕಂತ ವರ್ಗ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, 25 ಅಂದ್ರ 30ಕ್ಕಿಂತ ಸಣ್ಣದಾತ. 36 ಅಂದ್ರೆ ಏನಾಯ್ತು ನಮ್ಗೀಗ, ಇದು ಇಲ್ಲಿ 30 ಇದೆ, ಇಲ್ಲೇ 40 ಇದೆ ಅಂತ ತಿಳ್ಕೊರಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂತ ವರ್ಗ ಸಂಖ್ಯೆಗಳು ಏನಾಯ್ತು, 36 ಇದ್ರ ನಡುವೆ ಬರ್ತೈತಿ. ಕರೆಕ್ಟಾ? 36 ಆದ್ಮೇಲೆ ಡೈರೆಕ್ಟ್ ನಮಗ್ 49 ಬಂದ್ಬಿಡ್ತು. ಹಂಗಾದ್ರ 40ಕ್ಕಿಂತ ಜಾಸ್ತಿ ಬಂದ್ಬಿಡ್ತದ, ಅದನ್ನ ನಾವು ಕನ್ಸಿಡರ್ ಮಾಡುದಿಲ್ಲ.
ಹಾಗಾಗಿ 30 ಮತ್ತು 40 ನಡುವೆ ಬರ್ತಕ್ಕಂತ ವರ್ಗ ಸಂಖ್ಯೆಗಳು ಎಷ್ಟು ನಮಗ್ ಹಾಗಾದ್ರೆ ಒಂದೇ ಒಂದು ವರ್ಗ ಸಂಖ್ಯೆ ಬರ್ತೈತಿ. ಕರೆಕ್ಟಾ? ದಟ್ ಈಸ್ 36 ಅನ್ನೋದು ಒಂದೇ ಒಂದು ವರ್ಗ ಸಂಖ್ಯೆ ಬರ್ತೈತಿ. ಅದರ ನೆಕ್ಸ್ಟ್ 50 ಮತ್ತು 60 ಇದೆ ನೋಡ್ರಿ. ಹೌದಾ? ಇಲ್ಲಿ 50 ಇದೆ, ಇಲ್ಲಿ 60 ಇದೆ. ಹೌದಾ? ಇಲ್ಲಿ ಏನಾಯ್ತು? 49 ಅನ್ನೋದು ಏನಾಯ್ತು? 49 ಅನ್ನೋದು ಇದಕ್ಕಿಂತ ಸಣ್ಣದಾಯ್ತು, 50ಕ್ಕಿಂತ ಸಣ್ಣದಾಯ್ತು. ನೆಕ್ಸ್ಟ್ 64 ಅನ್ನೋದು ಏನಾಯ್ತು? 60ಕ್ಕಿಂತ ದೊಡ್ಡದಾಯ್ತು. ಹಾಗಾದ್ರೆ ಇದ್ರ ಮಿಡ್ಲ್ ಯಾವುದೇ ವರ್ಗ ಸಂಖ್ಯೆಗಳು ಬರುದೇ ಇಲ್ಲ ನಮಗ. ಹೌದಾ? ಹಾಗಾಗಿ ಇಲ್ಲಿ ಏನಾಗ್ತತಿ? ಯಾವುದೇ ವರ್ಗ ಸಂಖ್ಯೆಗಳು ಇಲ್ಲೇ ಬರುವುದಿಲ್ಲ. ಯಾವ್ದಾದ್ರ ನಡುವ ಇನ್ ಬಿಟ್ವೀನ್ 50 and 60 ಅಂದ್ರೆ 50 ಮತ್ತು 60 ನಡುವ ಯಾವುದೇ ವರ್ಗ ಸಂಖ್ಯೆಗಳು ಇಲ್ಲ. ಯಾಕಂದ್ರೆ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 49 ಅಂದ್ರ 50ಕ್ಕಿಂತ ಸಣ್ಣದಾಯ್ತು, 64 ಅಂದ್ರ 60ಕ್ಕಿಂತ ದೊಡ್ಡದಾಯ್ತು. ಹಾಗಾಗಿ ಇಲ್ಲಿ ನಡುವೆ ಯಾವುದೇ ಸಂಖ್ಯೆಗಳು ಇಲ್ಲ. ಇಲ್ಲಿ ಇತ್ತು ಬರ್ದಿವಿ, ಇಲ್ಲಿ ಇಲ್ಲ. ಹೌದಾ? ಅದನ್ನ ಪ್ರಯತ್ನಿಸಿ ಅಂತ ಹೇಳಿದಾರೆ ಅವ್ರು. ಕರೆಕ್ಟಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಬರೋದು ಏನಂದ್ರ, ಇಲ್ಲಿ ನಾನು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಹೇಳೋದು ಮರ್ತೇನೆ ನಿಮ್ಗ. ವರ್ಗ ಮೂಲಗಳು, ಜಸ್ಟ್ ವರ್ಗಗಳನ್ನಷ್ಟೇ ನಾನು ಹೇಳ್ತಾ ಇದ್ದೆ. ಇದರ ನೆಕ್ಸ್ಟ್ ವರ್ಗ ಮೂಲಗಳು ಅಂದ್ರೆ ಏನಂದ್ರೆ, ಈಗ 1 × 1 = 1 ಸ್ಕ್ವೇರ್ = 1 ಅಂತ ಬರೆದ್ರಿ. ಹೌದಾ? ನೆಕ್ಸ್ಟ್ 2 × 2 2 ಸ್ಕ್ವೇರ್ ಅಂತ ಬರೆದ್ರಿ. ಕರೆಕ್ಟಾ? 2 ಸ್ಕ್ವೇರ್ ಅಂತ ಆಯ್ತು, ಇದು 4 ಆಯ್ತು. ಕರೆಕ್ಟ್? 3 × 3 3 ಸ್ಕ್ವೇರ್ ಅಂತ ಆಯ್ತು, ಇದು 9 ಆಯ್ತು. ಈಗ ನಾವು ಇದಕ್ಕೇನಂತ ಕರಿತೇವಂತ ಹೇಳಿದ್ದೇನ ನಿಮ್ಗ? ವರ್ಗ ಸಂಖ್ಯೆಗಳು ಅಂತ ಕರಿತೇವಂತ ಹೇಳಿದ್ವಿ. ಬಟ್ ಈಗ ಈ 1 ಬರ್ಬೇಕಾದ್ರೆ ಯಾವ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿರ್ತೀರಿ? 1 ಸ್ಕ್ವೇರ್. ಇಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ 4 ಬರ್ಬೇಕಂದ್ರ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿರ್ತೀರಿ? 4 ಬರ್ಬೇಕಂದ್ರ ಅದ್ರದ್ದು ಮೂಲ ಯಾವುದು? 2 ಸ್ಕ್ವೇರ್ ಅಲ್ಲ? ಹೌದಾ? 2 ಅಂತ ಕನ್ಸಿಡರ್ ಮಾಡಿ. 9 ಬರ್ಬೇಕಾದ್ರೆ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿರ್ತೀರಿ? 3 ಸಂಖ್ಯೆ. ಇದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು 4 × 4 = 4 ಸ್ಕ್ವೇರ್ = 16 ಅಂತ ಮಾಡ್ತೀರಿ. ಈಗ 16 ಬರ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ತಿರ್ತೀರಿ? 4ರಿಂದ ಮಲ್ಟಿಪ್ಲೈ ಮಾಡ್ತಿರ್ತೀರಿ. ಹಾಗಾಗಿ ಇವಕ್ಕ ವರ್ಗ ಸಂಖ್ಯೆಗಳು ಅಂದಿವಿ. ಈ ಸಂಖ್ಯೆಗಳು ಬರ್ಲಿಕ್ಕೆ ಮೂಲ ಕಾರಣ ಏನು? ಈ ಸಂಖ್ಯೆಗಳು. ಹೌದಾ? ಮೂಲ ಕಾರಣ, ಅಲ್ಲಿ ಮೂಲ ಅನ್ನೋದಂತ ನಾ ಹೇಳ್ತಾ ಇದ್ದೀನಿ. ಇವು ವರ್ಗ. ಹೌದಾ? ಇವು ವರ್ಗಗಳು. ಇವು ಇದ್ರದ್ದು ಈ ಸಂಖ್ಯೆಗಳು ಬರ್ಲಿಕ್ಕೆ ಮೂಲ ಕಾರಣನ ಇವು. ಹಾಗಾಗಿ ಈ ಒಂದು ವರ್ಗ ಮೂಲಗಳು. ಅರ್ಥ ಆಯ್ತಾ? ಈ ವರ್ಗ ಬರ್ಲಿಕ್ಕೆ ಮೂಲ ಕಾರಣ ಅಂದ್ರ ಈ ವರ್ಗಗಳನ್ನ ಇಷ್ಟ 4 ಬರ್ಬೇಕಂದ್ರ ನನಗೆ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 4 ಬರ್ತೈತಿ. 9 ಬರ್ಬೇಕಂದ್ರ ಆ 3ರಿಂದ ಮಲ್ಟಿಪ್ಲೈ ಮಾಡಿದಾಗ ನನಗೆ 9 ಬರ್ತೈತಿ. ಅಥವಾ 16 ಬರ್ಬೇಕಂದ್ರ ನನಗ 4ರಿಂದ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರ್ತೈತಿ. ಹಾಗಾಗಿ ಇಲ್ಲಿ ಏನಾಗ್ತೈತಿ? ಈಗ ಒಮ್ಮೆ ನಿಮ್ಗ ಮೂಲ ಅಂದ್ರೆ ಏನಾಗಿರ್ತೈತಿ? ಈಗೇನೋ ನೀವು ಒಂದ್ ಜಗಳ ಮಾಡ್ಕೊಂಡಿರ್ತೀರಿ, ಯಾರೋ ಒಬ್ರ ನಡುವಲ್ಲಿ ಏನಾಗಿರ್ತೈತಿ? ಅವರಿಂದ ಜಗಳ ಆಗಿರ್ತೈತಿ. ಆಮೇಲೆ ಈ ಜಗಳಕ್ಕೆ ಮೂಲ ಕಾರಣ ಯಾರು? ಅವರು ಮೂಲ ಅಂತಿರ್ತೀರಿ. ಹೌದಾ? ಹಂಗಂದ್ರ ಅದಕ್ಕೆ ಮೇನ್ ಕಾರಣ ಈ ಸಂಖ್ಯೆ ಬರ್ಲಿಕ್ಕೆ ಮೂಲ. ಹೌದಾ? ಯಾವ ಮೂಲ? ಅದು ಜಗಳಕ್ಕೆ ಮೂಲ ಅಲ್ಲ, ವರ್ಗ ಮೂಲ. ಹೌದಾ? ಅರ್ಥ ಆಯ್ತಾ? ನೆನ್ಪಿಟ್ಕೊಂಡ್ರಿ? ಈಗ ನೀವು ಯಾವ್ದೋ ನಮ್ಗೇನ್ ಗೊತ್ತಿರ್ಲಿಲ್ಲ, ಈ ಜಗಳ ಹಚ್ಚಿದವರೆಲ್ಲ ಯಾರು? ಅವ್ರೇ. ಅಂದ್ರೆ ಈ ಜಗಳಕ್ಕೆ ಮೂಲ ಕಾರಣ ಅವ್ರೇ ಅಂತಿರ್ತೀರಿ. ಅಥವಾ ಏನೋ ಒಂದ್ ಕೆಲಸ ಮಾಡ್ತಿರ್ತೀರಿ. ಒಂದು ಕೆಲಸ ಆಗ್ಬೇಕಂದ್ರ ಈ ಕೆಲ್ಸಕ್ಕೆ ಒಬ್ರು ಯಾರೋ ಸಜೆಷನ್ ಮಾಡಿದಾಗ ಅದನ್ನ ಮಾಡಿರ್ತೀರಿ. ಆ ಕೆಲಸ ಚಲೋ ಆಗಿರ್ತೈತಿ. ಈ ಕೆಲಸವನ್ನ ಕಂಪ್ಲೀಟ್ ಆಗ್ಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಯಾರು? ಇಂಥವ್ರು ಅಂತ ಹೇಳ್ತಿರ್ತೀರಿ. ಅಂದ್ರ ಅದು ಕೆಲಸಕ್ಕೆ ಮೂಲ ಕಾರಣ. ನಮಗ್ ಬೇಕಾಗಿರ್ತದ್ದು ವರ್ಗ ಮೂಲಕ ಕಾರಣ ಬೇಕಾಗಿದೆ. ಈ ವರ್ಗಕ್ಕೆ ಮೂಲ ಕಾರಣ ಈ ಸಂಖ್ಯೆಗಳಾಗಿರೋದ್ರಿಂದ ಇವಕ್ಕೆ ನಾವು ವರ್ಗ ಮೂಲಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಸೊ ವರ್ಗಗಳು ಅಂದ್ರ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದಾಗ ವರ್ಗ ಸಂಖ್ಯೆಗಳು ಬರ್ತಾವು. ಆ ಸಂಖ್ಯೆಗಳ ಬರ್ಲಿಕ್ಕೆ ಕಾರಣವಾದ ಈ ಮೂಲ ಸಂಖ್ಯೆಗಳಿಗೆ ನಾವು ವರ್ಗ ಮೂಲಗಳು ಅಂತ ಕರಿತೀವಿ. ರೈಟ್? ಕರೆಕ್ಟ್ ಆಯ್ತಾ? ಸೊ ವರ್ಗಗಳು ಅಂದ್ರೆ ಏನ್ ಗೊತ್ತಾಯ್ತು? ವರ್ಗ ಮೂಲಗಳು ಅಂದ್ರ ಗೊತ್ತಾಯ್ತಾ? ಸೊ ಇದನ್ನ ಇನ್ನೂ ಒಂದ್ ರೀತಿ ಅಂದ್ರ, ಈಗ ಇದನ್ನ ಸ್ಕ್ವೇರ್ ರೂಟ್ ಅನ್ನ
ನಾವು ಯಾವ ಒಂದು ಸಿಂಬಾಲ್ ನಿಂದ ಯೂಸ್ ಮಾಡ್ತೇವಂದ್ರ ಈ ರೀತಿ. ಹೌದಾ, ಈ ರೀತಿ ಸಿಂಬಾಲ್ ಅನ್ನ ನೋಡಿರ್ಬೋದಲ್ಲ ನೀವು. √4 ನಿಮ್ಮ ಕ್ಯಾಲ್ಕುಲೇಟರ್ ಒಳಗ್ ಇರ್ತೈತಿ, ಮೊಬೈಲ್ ಒಳಗ್ ಇರ್ತೈತಿ, ಅಥವಾ ನೀವು ಓದುವಾಗೂ ಇದನ್ನ ಯೂಸ್ ಮಾಡಿರ್ಬೋದು. √4 ಅಂತ ಇದನ್ನ ಓದೋದು ಏನಂತ ಕರಿತೀವಿ ನಾವು? ಸ್ಕ್ವೇರ್ ರೂಟ್ ಅಂತ ಕರಿತೀವಿ. √4 ಅಥವಾ ಇನ್ ಜನರಲ್ ಆಗಿ ನಾವ್ ಏನಂತ ಕರಿತೀವಿ? √4. ಇದು √4 = ಅಂದ್ರೆ ಏನ್ ಬರಿಬೇಕು? ಈ 4ರ ವರ್ಗಮೂಲವನ್ನ ಬರಿಬೇಕು. ನೀವು 4ರ ವರ್ಗಮೂಲವನ್ನ ಬರಿಬೇಕು. ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಏನಾಗ್ತೈತಿ? 2 ಅಂತ ಆಗುತ್ತೆ. ಹೌದಾ? ಸೊ ನಿಮ್ಗೆ ಏನಾಯ್ತು? ಎಷ್ಟು ಹೆಂಗ್ ಟೈಮ್ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ಸಿಮ್ಯುಲೇಷನ್ಸ್ ಗಳದಾವ್. ಅವ್ನ್ ತೋರಿಸಿದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತೋರಿಸಿದ್ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ಇಷ್ಟೊತ್ತವರೆಗೂ ಬರೀ ಕ್ಲಾಸ್ ಹೇಳ್ತಾ ಬಂದ್ವಿ. ಹೆಂಗ್ ಟೈಮ್ ಹೋತಂತ ಗೊತ್ತಾಗ್ಲಿಲ್ಲ. ಹೌದಾ? ಸೊ ಹಾಗಾಗಿ ಒಂದಿಷ್ಟು ಸ್ವಲ್ಪ ಈಗ ಬರೆಯೋದು ಓದೋದಕ್ಕಿಂತ ಸ್ವಲ್ಪ ಫನ್ ಟೈಪ್ ಅವನ್ನೆಲ್ಲ ಕಲಿತು ಅದಾದ್ಮೇಲೆ ನಾವೇನ್ ಬರೋಣ ಈಗ ನೆಕ್ಸ್ಟ್ ಇಲ್ಲಿ ಟಾಪಿಕ್ ಬರೋಣ ಅಂತ. ಓಕೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ. ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬೇಕಂದ್ರ, ಹೌದಾ, ನಿಮ್ಗೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಸೊ 324 ಟ್ರೈ ಟು ಡ್ರಾ ಅ ಸ್ಕ್ವೇರ್ ದಟ್ ಹ್ಯಾಸ್ ಅನ್ ಏರಿಯಾ ಆಫ್ 324 ಯೂನಿಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗ್ತೈತಿ? ಇಲ್ಲೊಂದು ನೀಲಿ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಆ ಪಾಯಿಂಟ್ ಅನ್ನ ನಾನು ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗ್ತೈತಿ? ಇಲ್ಲಿ 324 ಯಾವ ಎರಡು ಸಂಖ್ಯೆ, ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತೈತಿ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಹೌದಾ? ಸೊ ಈಗ ನಾನು ಎಲ್ಲಿವರೆಗೂ 324 ಬರ್ಬೇಕಂದ್ರ ಆಲ್ಮೋಸ್ಟ್ ಅದು 18 ಬರ್ತೈತಿ. ನೋಡೋಣ, ಚೆಕ್ ಮಾಡೋಣ. 18 ಅಂತೇಳಿ. ಸೊ ಇಲ್ಲಿ 18ರವರೆಗೆ ಬಾಕ್ಸ್ ಬಂತು. ಚೆಕ್ ಮಾಡೋಣ ಅದು ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ. ಹೌದಾ? ಕರೆಕ್ಟ್ ಇದೆ. ಹೌದಾ? ಅದು ಕರೆಕ್ಟ್ ಇದ್ದಿದ್ದಕ್ಕೆ ಅದೇನಾಯ್ತು? ನಮ್ಗ ಆ ಬಾಕ್ಸ್ಗಳು ಫಿಲ್ ಆಗ್ತಾ ಬಂತು 324 ಅಂತ ಹೇಳಿ. ಅಂದ್ರ ನಾವು ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಯುವಂತ ಒಂದು ಇದು. ಹೌದಾ? ನೆಕ್ಸ್ಟ್ 484 ಅಂತ ಬಂತು. ಐ ಥಿಂಕ್ ಇದು ಎಷ್ಟಿರ್ಬೋದು? 20. ನಾನೊಂದ್ಸಲ ಕಡಿಮೆ ಮಾಡಿ ನೋಡ್ತೇನೆ. ಈಗ ನನಗ್ ಗೊತ್ತಿರೋದು ನಿಮ್ಗ 20 400. ಹೌದಾ? ಜಸ್ಟ್ ಒಂದು 21 ಹಾಕ್ತೇನೆ ನಾನೀಗ. ನೋಡ್ರಿ, ಕರೆಕ್ಟಾ ಕಾಣಿಸ್ತಾ ಇದೆ 21 ಅಂತ ಹೇಳಿ. ಇದನ್ನ ಚೆಕ್ ಅಂತ ಹೊಡೀರಿ. ಅಲ್ಲೇನಾಯ್ತು? ತಪ್ಪಾಯ್ತು. ಯುವರ್ ಸ್ಕ್ವೇರ್ ಈಸ್ ಟೂ ಸ್ಮಾಲ್, ಟ್ರೈ ಅ ಬಿಗರ್ ಸ್ಕ್ವೇರ್. ಅಂದ್ರ ಈ 484ರ ವರ್ಗಮೂಲ ಬರ್ಲಿಕ್ಕೆ ನಮ್ದು ಇದು ಸ್ಕ್ವೇರ್ ಸಣ್ಣದಾಗಿದೆ ಅಂತ. ಹಾಗಾಗಿ ಇದನ್ನ ಸ್ವಲ್ಪ ನಾನು ಜಾಸ್ತಿ ಮಾಡ್ತೇನೆ. ನೋಡ್ರಿ, ಇವಾಗ ನೋಡೋಣ. ಹೌದಾ? ಈಗ ಕರೆಕ್ಟ್ ಬಂತು. 22ರ ವರ್ಗ ಸಂಖ್ಯೆ 484. 484 ಅಂದ್ರೆ ಏನ್ ಬರ್ತೈತಿ? 22 × 22 ಮಾಡಿದಾಗ ನಮ್ಗೆ ಏನಾಗ್ತೈತಿ? 484 ಬರ್ತೈತಿ. ಕರೆಕ್ಟಾ? ಸೊ ಇದ್ರ ಜೊತೆಗೆ ನಿಮ್ಗೆ ಇಲ್ಲೇ ಇನ್ನೂ ಒಂದು ಸಿಮ್ಯುಲೇಷನ್ ಇದೆ. ಅದು ತೋರಿಸಿ ನಾವು ಮಲ್ಟಿಪಲ್ ಚಾಯ್ಸಿಗೆ ಹೋಗೋಣಂತ. ಎಲ್ಲಿದೆ? ಇಲ್ಲಿದೆ. ಹೌದಾ? ಸ್ಟಾರ್ಟ್ ಮಾಡೋಣ. ಫೈಂಡ್ ದ ಮ್ಯಾಚ್ ಸ್ಕ್ವೇರ್ ನಂಬರ್ಸ್ ಅಂಡ್ ರೂಟ್ಸ್. ಹೌದಾ? ಜಸ್ಟ್ ಏನ್ ಕಲ್ತಿರ ಅಷ್ಟನ್ನ ನೋಡೋಣ. ಹೌದಾ? ಸೊ ಈಗ √4 ಅಂದ್ರ ಅದ್ರದ್ದು ವರ್ಗಮೂಲ ಅಂತ ನಾವು ಹೇಳ್ಬೇಕು. ಸೊ √4 ಅಂದ್ರ ಏನಾಗತ್ತ? ನಿಮ್ಗೆ ಇವಾಗಾದ್ರೂ ಹೇಳಿದ್ದೆ ನಾನು. 4 ಬರ್ಬೇಕಂದ್ರ ಅದನ್ನ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ಬೇಕು? ನಾನು ಈ 2 ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಇಡೋಣ. ನೆಕ್ಸ್ಟ್ 14 ಸ್ಕ್ವೇರ್. 14 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 196 ಆಯ್ತು. ಆಮೇಲೆ √9. 9ರ ವರ್ಗಮೂಲ ಎಷ್ಟಾಗತ್ತ? ಇಲ್ಲಿದೆ ನೋಡ್ರಿ, 3. ರೈಟ್. ನೆಕ್ಸ್ಟ್ 9 ಸ್ಕ್ವೇರ್. 9ಅನ್ನ 2 ಸಲ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗತ್ತ? 81 ಆಗತ್ತ. √169. ಹೌದಾ? ಅಂದ್ರ 169ರ ವರ್ಗಮೂಲ ಅಂದ್ರೆ ಎಷ್ಟಾಯ್ತು? 13. ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ಕೂತು. ಆಮೇಲೆ 121 ಎಷ್ಟಾಗತ್ತ? ಇದು 11ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಬಂತು? 121 ಬಂತು. 4 ಸ್ಕ್ವೇರ್. ಹೌದಾ? 4ಅನ್ನ 2 ಸಲ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬಂತು? 16 ಬಂತು. ನೆಕ್ಸ್ಟ್ 196. √196 ಅಥವಾ √96 ಅಂದಾಗ ಇದು 14 ಬಂತು. ಒಂದ್ ಸೆಕೆಂಡ್. ನೆಕ್ಸ್ಟ್ √25. √25 ಮೀನ್ಸ್ ಎಷ್ಟಾಯ್ತು? 5 ಬಂತು.
ಹೌದಾ. ರೂಟ್ 49 ಅಂದ್ರ 49ರ ವರ್ಗ ಮೂಲ. ಹೌದಾ, ಯಾವ್ದು ಬಂತ ನೋಡ್ರಿ, ಇಲ್ಲಿ ಬಂತ, ರೈಟ್. 144. 144 ಅಂದ್ರ ಯಾವ ಸಂಖ್ಯೆಯನ್ನ 2 ಸತ ಮಲ್ಟಿಪ್ಲೈ ಮಾಡಿದಾಗ ನಮಗ್ 144 ಬರ್ತೈತಿ? 12ನ್ನ, ರೈಟ್. 8 ಸ್ಕ್ವೇರ್ ಅಂತ ಇದೆ. 8 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 8ನ್ನ 2 ಸತ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಎಷ್ಟು ಬಂತು? 64 ಬಂತು. ಕರೆಕ್ಟಾ? ರೈಟ್. ರೂಟ್ 81. ರೂಟ್ 81 ಅಂತ ಇದೆ. ಹೌದಾ, 9ರ ವರ್ಗ ಇದು. ಕರೆಕ್ಟಾ? ರೂಟ್ 36. ಯಾವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ 36 ಬರ್ತೈತಿ? 6. ಹೌದಾ, ಈ ರೀತಿ ನಮ್ಗ ಫೈಂಡ್ ಔಟ್ ಮಾಡ್ಕೋಬೇಕು. ನಾನು ನಿಮ್ಗೆ ಪ್ರಾಕ್ಟೀಸ್ ಮಾಡೋದು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದ್ದೀನಿ. ಹೌದಾ. 11 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 121 ಆಯ್ತು. ರೈಟ್. ರೂಟ್ 100 ಅಂದ್ರೆ ಯಾವ ಸಂಖ್ಯೆಯನ್ನು 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಬಂತು? 100 ಬರ್ತೈತಿ ಅಥವಾ 100 ಬರ್ತೈತಿ. 10. 1 ಸ್ಕ್ವೇರ್ ಅಂದ್ರ ಒಂದೇ. ರೈಟ್. 6 ಸ್ಕ್ವೇರ್ ಅಂದ್ರ 6ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ 6 36. ಓಕೆ. ಸೊ 10 ಸ್ಕ್ವೇರ್, 10ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರ 100 ಬಂತು. ಹೌದಾ. ನೆಕ್ಸ್ಟ್ ರೂಟ್ 64. ರೂಟ್ 64 ಅಂದ್ರೆ ಏನಾಯ್ತು? 8 ಬರ್ತೈತೆ. ಅದರದ್ದು ಬಾಕ್ಸ್ ಎಲ್ಲಿದೆ ನೋಡ್ರಿ, ಇಲ್ಲಿ ತಂದಿಡೋಣ ಇದನ್ನ. ಎಸ್, 7 ಸ್ಕ್ವೇರ್, 7ಅನ್ನ 2 ಸತಿ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಯ್ತು? 7 7 49. ನೆಕ್ಸ್ಟ್ 5 ಸ್ಕ್ವೇರ್, 5 5 25. ಹೌದಾ. ಎಲ್ಲಾ ಬಾಕ್ಸ್ ಗಳನ್ನ ನಾವು ಫಿಲ್ ಮಾಡ್ತಾ ಬಂದ್ವಿ. ಆಮೇಲೆ ಚೆಕ್ ಮಾಡ್ಬೇಕು ಕರೆಕ್ಟ್ ಅದಾವ ಇಲ್ಲೋ ಅಂತ ಹೇಳಿ. ಹೌದಾ. 12 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 144. 13 ಸ್ಕ್ವೇರ್ ಅಂದ್ರ 169 ಆಯ್ತು. ರೈಟ್. ರೂಟ್ 225. ಯಾವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬರ್ಬೇಕು? 225 ಬರ್ಬೇಕು. ಹಾಗಾದ್ರೆ ಆ ಸಂಖ್ಯೆ 15. ಕರೆಕ್ಟ್. ನೆಕ್ಸ್ಟ್ 15 ಸ್ಕ್ವೇರ್ ಅಂದ್ರ 225. ಕರೆಕ್ಟ್. 2 ಸ್ಕ್ವೇರ್ ಅಂದ್ರ 4 ಬಂತು. ಸೊ ಎಲ್ಲಾ ಬಾಕ್ಸ್ ಗಳನ್ನ ಹಾಕಿದ್ವಿ. ನಮ್ಗೆ ಎಷ್ಟು ಗೊತ್ತೈತೆ ಅಷ್ಟು ಹಾಕಿದ್ವಿ. ಬಟ್ ಈಗ ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಸೊ ಇಲ್ಲಿ ಸಬ್ಮಿಟ್ ಆನ್ಸರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡೋಣ. ನಮ್ಮ ಆನ್ಸರ್ ಕರೆಕ್ಟ್ ಇದಾವಲ್ಲ ಅಂತ ಹೇಳಿ ತಾನೇ ತೋರಿಸ್ತೈತಿ. ಓಕೆ, ನೋಡ್ತಾ ಇದ್ರಿ ಎಲ್ಲ ಟಕ್ 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 ಕರೆಕ್ಟ್ ಇದಾವು. ಓಕೆ, ವೆರಿ ಗುಡ್ ಎಲ್ಲರಿಗೂ. ಹೌದಾ, ಯಾರ್ಯಾರು ರೆಸ್ಪಾನ್ಸ್ ಮಾಡಿರಿ ಎಲ್ಲರಿಗೂ ವೆರಿ ಗುಡ್. ಗೇಮ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ನೆಕ್ಸ್ಟ್. ಸೊ ಇದೇನಾಯ್ತು ಇವತ್ತ, ನಾನು ಇನ್ನು ಇದ್ರದ ಗುಣಲಕ್ಷಣಗಳನ್ನ ಹೇಳ್ಬೇಕಿತ್ತು, ಬಟ್ ಸ್ಟಿಲ್ ಟೈಮ್ ಆಯ್ತು. ಸೊ ನಮ್ದು ಏನಾಗಿದೆ ಈಗ ಮಲ್ಟಿಪಲ್ ಚಾಯ್ಸ್. ಲಾಸ್ಟ್ ಸೆಷನ್ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಒಂದು ನೋಡೋಣ. ಇನ್ನು ಟೈಮ್ ಇತ್ತಂದ್ರೆ ಈ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಈಗ ನಾನು ಇಷ್ಟೊತ್ತವರೆಗೂ ಏನ್ ಕೇಳಿದ್ನಲ್ಲ ಅದೇ ಕ್ವಶನ್ ಮೇಲೆ ಇದೆ. ಹೌದಾ, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಒಂದ್ ಸೆಕೆಂಡ್. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ. ಸೊ ಈಗ ಏನ್ ಮಾಡಿದ್ರೆ ನಾ ಫಸ್ಟ್ 1 by 1 ಕ್ವಶನ್ ಓದ್ತಾ ಹೋಗ್ತೀನಿ ನಾನು. ಓಕೆ, ಸೊ ಫಸ್ಟ್ ಕ್ವಶನ್, 49ರ ವರ್ಗ ಯಾವುದು? 49ರ ವರ್ಗ ಯಾವುದು? ಆಪ್ಷನ್ ಎ 7, ಆಪ್ಷನ್ ಬಿ 49, ಆಪ್ಷನ್ ಸಿ 100, ಆಪ್ಷನ್ ಡಿ 2401. ವರ್ಗ ಅಂದ್ರ ಅದನ್ನ ಡಬಲ್ ಮಾಡ್ಬೇಕು, ಅಂದ್ರೆ 2 ಸಲ ಮಲ್ಟಿಪ್ಲೈ ಮಾಡ್ಬೇಕು. ನಮ್ಗ ಏನಾಗತ್ತ? 49ಅನ್ನ 2 ಸತಿ ಮಲ್ಟಿಪ್ಲೈ ಮಾಡ್ರಿ ಏನಾಗತ್ ನಮಗ? ಮಾಡ್ತಾ ಇದ್ದೀರಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 49ಅನ್ನ 2 ಸತಿ 49 ಇಂಟು 49 ಮಾಡಿದಾಗ ನನಗೆ ಎಷ್ಟು ಬರ್ತೈತಿ? 2401 ಅನ್ನುವಂತ ಆನ್ಸರ್ ಬರ್ತೈತಿ. ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 100ರ ವರ್ಗಮೂಲ ಅಥವಾ ಸ್ಕ್ವೇರ್ ರೂಟ್ ಯಾವುದು? ಆಪ್ಷನ್ ಎ 12, ಆಪ್ಷನ್ ಬಿ 10, ಆಪ್ಷನ್ ಸಿ 1000, ಆಪ್ಷನ್ ಡಿ 1 ಅಂತ ಇದೆ. ಹೌದಾ. ವರ್ಗಮೂಲ ಮೀನ್ಸ್ ಆ 100 ಬರ್ಬೇಕಂದ್ರ ಯಾವ ಒಂದು ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೆ ಆ ಸಂಖ್ಯೆ ಬರ್ತೈತಿ ಹೇಳ್ರಿ? 12 ಬರ್ತಿತ್ತು, 10 ಬರ್ತಿತ್ತು, ಅಥವಾ 1000 ಬರ್ತಿತ್ತು, ಅಥವಾ 1 ಬರ್ತಿತ್ತು. ಸೊ ಹಾಗಾದ್ರೆ 100ರ ಒಂದು ಸ್ಕ್ವೇರ್ ರೂಟ್ ಅಂದ್ರೆ ಯಾವ ಸಂಖ್ಯೆಯನ್ನ? ಅಂದ್ರ ಆಪ್ಷನ್ ಬಿ ಇಸ್
ರೈಟ್ ಆನ್ಸರ್. ಹೌದಾ, ಇದನ್ನ ಏನ್ ಮಾಡ್ಬೋದು ನಾವು 10ನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗ 100 ಬರ್ತೈತಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 81ರ ವರ್ಗಮೂಲ. 81ರ ವರ್ಗಮೂಲ ಯಾವುದು? ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10. ಹೌದಾ, 7, 8, 9, 10 ಇದೆ. ಯಾವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 81 ಬರ್ತೈತಿ? ನೋಡ್ರಿ, ಗೆಸ್ ಮಾಡ್ರಿ. 7 ಇದೆ, 8 ಇದೆ, 9 ಇದೆ, 10 ಇದೆ. ಹಾಗಾದ್ರೆ 9ನ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರ 81 ಬರ್ತೈತಿ. ಹಾಗಾಗಿ 81ರ ವರ್ಗಮೂಲ ಏನಾಗತ್ತೆ? ನಮಗ 9 ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್, 144ರ ವರ್ಗಮೂಲ. 144ರ ವರ್ಗಮೂಲ ಯಾವುದು? ಆಪ್ಷನ್ ಎ 11, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 14 ಅಂತ ಇದೆ. ಹಾಗಾದ್ರೆ ಯಾವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮಗ 144 ಬರ್ತೈತಿ ಹೇಳ್ರಿ? 11, 12, 13, 14. ಹಾಗಾದ್ರೆ 12ನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನಗೇನಾಗತ್ತ? 144 ಬರ್ತೈತಿ. ಸೊ ಹಾಗಾಗಿ 144ರ ವರ್ಗಮೂಲ 12. ಓಕೆ. ನೆಕ್ಸ್ಟ್, ಈ ಕ್ವಶನ್ ನಿಮಗೇನಾಗಿದೆ, ಇನ್ನು ನಾನು ಹೇಳಿಲ್ಲ ಅಂದ್ರೆ ನಾನು ಇದನ್ನ ಪೋರ್ಷನ್ ಮುಗಿಸ್ಲಿಲ್ಲ. ಈಗ ನಿಮಗ್ ಕ್ವಶನ್ ಕೇಳಲಿಕ್ಕೆ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಬೇಕಾಗ್ತೈತಿ. ಆದ್ರೂ ಕ್ವಶನ್ ಓದ್ತೇನೆ, ಆನ್ಸರ್ ನಾನ ಮಾಡ್ತೇನೆ. ಹೌದಾ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದ್ದರೆ ಅದನ್ನು ವರ್ಗಗೊಳಿಸಿದಾಗ ಅದರ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ. ಇದನ್ನ ನಿಮ್ಗಿನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ, ಇದೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡ್ತೇನೆ. ಜಸ್ಟ್ ಕ್ವಶನ್ ಓದ್ತೇನೆ, ಆನ್ಸರ್ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಇದನ್ನ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಅಂದ್ರ ಒಂದು ಬಿಡಿ ಸ್ಥಾನದಲ್ಲಿ ಅದನ್ನ ವರ್ಗಗೊಳಿಸಿದಾಗ ನಮಗ ಅಗೇನ್ ಅಲ್ಲಿನೂ ಕೂಡ 1ನ ಬರ್ತೈತಿ. ಹಾಗಾಗಿ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 5 ಮತ್ತು 6ರ ನಡುವೆ ಇರುವ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು. ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು. ಆಪ್ಷನ್ ಎ 11, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 10. ಹಾಗಾಗಿ 5 ಮತ್ತು 6ರ ನಡುವೆ ಇರುವ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು. ಈಗ ಆನ್ಸರು ಇದ್ರದ್ದು 10 ಆಗತ್ತ. ಅದು ಯಾವ ರೀತಿ ಬಂತು ಏನು ಅನ್ನೋದು ನಾನು ಆಮೇಲೆ ಹೇಳ್ತೇನಂತೆ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿಲ್ಲಲ್ಲ. ಹಾಗಾಗಿ ಸೊ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 11ರ ವರ್ಗ 121 ಆದರೆ 111ರ ವರ್ಗ ಎಷ್ಟಾಗತ್ತೆ? ಅಲ್ಲಿ 1 to 1 ಬರೋದ್ರಿಂದ ಇಲ್ಲಿ 1 1 1 ಇರೋದ್ರಿಂದ ಸೊ ಇಲ್ಲಿ ಏನಾಗತ್ತ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಪೂರ್ಣ ವರ್ಗ ಸಂಖ್ಯೆಯ ಹೇಳಿಕೆಯಾಗಿದೆ? ಹೌದಾ, ಆಪ್ಷನ್ ಎ ಒಂದು ಸಂಖ್ಯೆಯು 3 ಅಥವಾ 7ರಿಂದ ಅಂತ್ಯಗೊಂಡಿದ್ದರೆ. ಆಪ್ಷನ್ ಬಿ ಒಂದು ಬೆಸ ಸಂಖ್ಯೆಯ ಸೊನ್ನೆಗಳನ್ನ ಹೊಂದಿದ್ದರೆ. ಆಪ್ಷನ್ ಸಿ ಸಮ ಸಂಖ್ಯೆಯ ಸೊನ್ನೆಗಳನ್ನ ಹೊಂದಿದ್ದರೆ. ಆಪ್ಷನ್ ಡಿ ಒಂದು ಸಂಖ್ಯೆಯು 2ರಿಂದ ಅಂತ್ಯವಾಗಿದ್ದರೆ. ಹೌದಾ, ಸೊ ಹಾಗಾಗಿ ನಮ್ಮ ಆನ್ಸರ್ ಥರ್ಡ್ ಒನ್, ಸಮ ಸಂಖ್ಯೆಯ ಸೊನ್ನೆಗಳನ್ನ ಹೊಂದಿದ್ದರೆ. ಓಕೆ. ಸೊ 169ರ ವರ್ಗಮೂಲ ಇದನ್ನ ನೀವು ಹೇಳ್ಬಹುದು, ಗೊತ್ತಾ? 11 ಇದೆ, 12 ಇದೆ, 13 ಇದೆ, 14 ಇದೆ. ಸೊ ಹಾಗಾಗಿ 169ರ ವರ್ಗಮೂಲ ನಮಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಇದ್ದರೆ ಆ ಸಂಖ್ಯೆಯನ್ನ ವರ್ಗಗೊಳಿಸಿದಾಗ ಅದರ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ. ಹೌದಾ, ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7 ಅಂತ ಇದೆ. ಹಾಗಾದ್ರೆ 4 ಮತ್ತು 6 ಇವೆಲ್ಲ ಏನಾಗ್ತಾವಂದ್ರ ವರ್ಗ ಸಂಖ್ಯೆಗಳ ಒಂದು ಪ್ರಾಪರ್ಟೀಸ್, ಗುಣಲಕ್ಷಣಗಳು ಅನ್ನೋ ಒಂದು ಟಾಪಿಕ್ ಒಳಗ್ ನಮಗ್ ಬರ್ತಾವ. ಅವನ್ನೆಲ್ಲ ನಾವು ಕಲಿಯೋಣಂತ. ಅವಾಗ ನಿಮಗೆ ಇದ್ರ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಈಗ ಏನ್ ಮಾಡೋಣ? ಸೊ ಹಾಗಾಗಿ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಗೊತ್ತಾಯ್ತಾ? ಸೊ ಇದು ಇವತ್ತಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳ ಒಂದು ಸೆಷನ್ ಆಗಿತ್ತು. ದಟ್ ಈಸ್ ಯಾವ ಒಂದು ಟಾಪಿಕ್ ಮೇಲೆ? ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಟಾಪಿಕ್ ಮೇಲೆ. ಓಕೆ.
ಸೊ ಆಲ್ಮೋಸ್ಟ್ ಇವತ್ತು ಒಂಥರ ಸೆಷನ್ ಏನಾಗ್ಬಿಡ್ತು, ಆಲ್ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಗೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೋ. ಹೆಂಗ್ ಟೈಮ್ ಹೋಯ್ತು 1 ಅವರ್ ಹೆಂಗ್ ಹೋಯ್ತು ಅನ್ನೋದನ್ನ ಗೊತ್ತಾಗ್ಲಿಲ್ಲ. ಓಕೆ, ಸೊ ಇಲ್ಲಿವರೆಗೂ ಇಷ್ಟೊತ್ತವರೆಗೂ ಏನ್ ಹೇಳಿದೆ ನನ್ನ ಕಾನ್ಸೆಪ್ಟು ನಿಮ್ಗೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂ ಪಾರ್ಟ್ ಏನಂದ್ರ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನ ನಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗ ಕಲಿಯೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಮತ್ತೊಂದ್ಸಲ ವಂದನೆಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.